ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಯ ಮುಖಂಡರು ಹಾಗೂ ಆರೋಗ್ಯದ ಅಭ್ಯರ್ಥಿಯನ್ನಾಗಿ ನಾವೆಲ್ಲರೂ ಕೂಡ ಈ ದಿನ ಕುಮಾರಣ್ಣನವರ ಆಶೀರ್ವಾದದಿಂದ ಅವರನ್ನು ಕಣಕ್ಕಿಳಿಸಿದ್ದಕ್ಕೆ ನಮ್ಮ ಮುನ್ರಾಮು ಕೂಡ ಭಾಳ 2 ವರ್ಷ ಅವರು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಅವರ ಜೊತೆಗೆ ನಿಂತು ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು ಈ ಕ್ಷೇತ್ರದಲ್ಲಿ ಗೆದ್ದು ಏನು ನಮ್ಮ ತಿಮ್ಮರಾಜಣ್ಣನವರು ಯಾವ ರೀತಿ ಹೆಸರು ಹೊಂದಿದ್ರು, ಯಾವ ರೀತಿ ಪ್ರತಿಯೊಂದು ಹಾಲು ಒಕ್ಕೂಟಕ್ಕೆ ಹೋಗಿ ಅವರಿಗೆ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಯಾವ ರೀತಿ ಇದ್ರು ಅದೇ ರೀತಿ ಕೂಡ ನಮ್ಮ ಬೈರೇಗೌಡಜಿಯವರು ಕೂಡ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ 183 ಸೊಸೈಟಿನ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳಿಗೆ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ದಯವಿಟ್ಟು ಬೈರೇಗೌಡರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಮೊನ್ನೆ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಮ್ಮ ನೆಲಮಂಗಲದ ಶಾಸಕರಾದ ಶ್ರೀನಿವಾಸರು, ನಾನು ಹೇಳಬೇಕಾಗ್ತದೆ, ಇವತ್ತು ನಮ್ಮ ನಾಗರಾಜ್ ಅವರು ಕೂಡ ಕೂತಿದ್ದಾರೆ. ನಾವು ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥದ್ದು 220 kV ವಿದ್ಯುತ್ ಕೇಂದ್ರವನ್ನು ನಾನು ಸ್ಥಾಪನೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಪಾಂಪ್ಲೆಟ್ನಲ್ಲಿ ಕೂಡ ನಮೂದಿಸಿದ್ದಾರೆ. ನೋಡಿ, 2018-2019 ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು. 2018-2019 ಕುಮಾರಣ್ಣನವರು ಇದನ್ನು ಈ ಪ್ರಾಜೆಕ್ಟಿಗೆ ವಿದ್ಯುತ್ ಕೇಂದ್ರ ಕೊಟ್ಟಿದ್ದಕ್ಕೆ ಅವರು ನಮಗೆ ಮಾಡಿಕೊಟ್ಟಿದ್ದಂಥ ಪತ್ರ ಇದು ಆರ್ಡರ್ ಮಾಡಿ ಇದನ್ನು ಈಗ ಮತ್ತೆ ಆರ್ಡರ್ ಮಾಡಿಸ್ಕೊಂಡು ಅವರು ನಾನು ಮಾಡಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಜನಗಳಿಗೆ ಇವತ್ತು ಹೇಳ್ತಾ ಇದ್ದಾರೆ. ಇದು 2018 ಮತ್ತು 2019 ಆಗಿದ್ದಂಥ ಒಂದು ಕಾರ್ಯಕ್ರಮ. ಋಷಭಾವತಿ ವ್ಯಾಲಿ ಬಗ್ಗೆ, ಇವತ್ತು ಋಷಭಾವತಿ ನದಿ ವ್ಯಾಲಿ ಬಗ್ಗೆ 2018-19 ನಾನು ಮತ್ತು ವೆಂಕಟರಾಮಯ್ಯ ದೊಡ್ಡ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನವರು. 2013-14 ಎಲ್ಲೆಲ್ಲಿ ಬೈಕ್ಗಳು ಎಲ್ಲೆಲ್ಲಿ ಬಿದ್ದಿದ್ದಾವೆ ನೋಡಿದಿರ ಸರ್. ಎತ್ತಿನ ಒಳ್ಳೆ ಕೊಡ್ತೀನಿ ಅಂದರೆ, ಕಾವೇರಿ ನೀರು ತರ್ತೀನಿ ಅಂದರೆ, ಮೆಟ್ರೋ ತರ್ತೀನಿ ತರ್ರಿ, ಸಂತೋಷ. ನಮ್ಮ ಜನತೆ ಸುಖವಾಗಿರ್ಬೇಕು, ನಮಗೆ ನಮ್ಮ ನೆಲಮಂಗಲ ಜನತೆ ಸುಖವಾಗಿರಬೇಕು. ನೀರಿಗೋಸ್ಕರ ಹಾಹಾಕಾರ ನಡೀತದೆ ಹಳ್ಳಿಗಳ ಕಡೆ. ಮತ್ತು ಬೋರ್ವೆಲ್ ಕೊಡಿಸಿ ಹಳ್ಳಿಗಳ ಕಡೆ ಜನಗಳಿಗೆ, ರೈತರಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿ. 7 ಅವರ್ ಕರೆಂಟ್ ಕೊಡ್ತೀವಿ ಅಂತಾರೆ, 2 ಅವರ್ ಕೊಡ್ತಾ ಇದ್ದೀರಿ ಕರೆಂಟ್, 3 ಅವರ್ ಕೊಡ್ತಾ ಇದ್ದೀರಿ. ರಾತ್ರಿ ಹೊತ್ತು 1 ಅವರ್ ಕೊಡ್ತೀರಿ, ಹಗಲೊತ್ತು 2 ಅವರ್ ಕೊಡ್ತಾ ಇದ್ದೀರಿ. 7 ಅವರ್ ಕೊಡ್ತೀನಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಿರ್ತಾವೆ. ಇವತ್ತು ನೀರಿಗೆ ಎಷ್ಟು ಆಕಾರ ನಡೆದಿದೆ, ರೈತನ ಕಷ್ಟ ಏನು ಅಂತ ಅದನ್ನು ತಿಳ್ಕೊಂಡು ದಯವಿಟ್ಟು ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಿಸ್ಟರ್ ಶ್ರೀನಿವಾಸರವರೇ. ನಂತರ ಏನು ಎತ್ತಿನ ಹೊಳೆಯನ್ನು ಏನು ಅರ್ಧಕ್ಕೆ ನಿಲ್ಲಿಸಿದ್ದೀರಲ್ಲ, ಇವತ್ತು ಎತ್ತಿನ ಹೊಳೆಯನ್ನು ಪೂರ್ಣಗೊಳಿಸೋಕ್ಕೆ ನೀವು ಅದನ್ನು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಕೇಳಿ. ಎತ್ತಿನ ಹೊಳೆ ಹೇಗೆ ನಿಂತಿದೆ, ಎಲ್ಲಿದೆ ದುಡ್ಡು, ಏನಾಯಿತು, ಕಾಂಟ್ರಾಕ್ಟರ್ ಎಲ್ಲಿದ್ದಾನೆ, ಅದನ್ನು ಕೇಳಿ. ಅದನ್ನು ಕೇಳಿಬಿಟ್ಟು ನೀವು ಇಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಏನಕ್ಕೆ ನಿಂತಿದ್ದಾವೆ ಅಂತ ಹೇಳೋದನ್ನ ತಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಭಾಳ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಅವರು ನಾನು ಕೇಳಿದ್ದಾರೆ. ನನ್ನ ಧರ್ಮಪತ್ನಿ ಸುಳ್ಳು ಜಾತಿ ಸರ್ಟಿಫಿಕೇಟ್ ತಗೊಂಡು ಅವರು ಪ್ರೊಫೆಸರ್ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 1988 ಜನವರಿ 21ನೇ ತಾರೀಕು ನಾನು ಮದುವೆ ಆಗಿತ್ತು. ಅಂತರ್ಜಾತಿ ವಿವಾಹ ಸತ್ಯ. 1990 ಯಾರು ಅಂತರ್ಜಾತಿ ಅಥವಾ ಪರಿಶಿಷ್ಟ ಜಾತಿಯವ್ರನ್ನ ಮದುವೆ ಆದರೆ ಆ ಜಾತಿಗೆ ಅವರಿಗೆ ಆ ಜಾತಿ ಸರ್ಟಿಫಿಕೇಟ್ ಕೊಡೋದಂಥ ಒಂದು ಆರ್ಡರ್ ಇದೆ. ಮಿಸ್ಟರ್ ಶ್ರೀನಿವಾಸ್, ನೀನು ಎಜುಕೇಟೆಡಾ ಅನ್ಎಜುಕೇಟೆಡಾ ಓದಿ ಫಸ್ಟು ಆ ಒಂದು ಆರ್ಡರ್ ಕಾಪಿ. ಪಕ್ಕದಲ್ಲಿ ಬೇರೆ ನಮ್ಮ ಹೆಸರಾಂತ ವಕೀಲರು ನನ್ನ ಮಾರ್ಗದರ್ಶಿಯಾದ ಕೇಶವಮೂರ್ತಿ ಸಾಹೇಬ್ರನ್ನ ಕುಂಡಿಸ್ಕೊಂಡು ಆ ಮಾತು ಹೇಳಿದರೆ ಅವರು ಹೇಳ್ಬೇಕಾಯ್ತು ಒಂದು ಮಾತು ನಿಮ್ಮ ಕಿವಿನಲ್ಲಿ, ಅದನ್ನು ಆರ್ಡರ್ ಕಾಪಿ ತೋರ್ಸಪ್ಪ ಅಂತ. ಅವ್ರು ಆರ್ಡರ್ ಕಾಪಿನೂ ನೋಡಲಿಲ್ಲ, ಆರ್ಡರ್ ಕಾಪಿ ಓದಿದ್ದು ಮಾತ್ರ ಕೇಳಿಸ್ಕೊಂಡು
ಈ ರೀತಿ ನೀವು ಸುಳ್ಳು ಮಾಹಿತಿಗಳನ್ನು ದಯವಿಟ್ಟು ಯಾರಿಗೂ ಕೂಡ ಕೊಡಕ್ಕೆ ಹೋಗಬೇಡಿ. ಅಂಥ ಮೋಸ ವಂಚನೆ ಯಾವತ್ತೂ ಕೂಡ ನಾನು 10 ವರ್ಷಗಳಲ್ಲಿ ನಾನು ಮಾಡಿಲ್ಲ. ಒಬ್ಬ ವೈದ್ಯಾಧಿಕಾರಿಯಾಗಿ 18 ವರ್ಷಗಳ ಕಾಲ ಈ ಸೇವೆಯನ್ನು ಸಲ್ಲಿಸಿದ್ದೇನೆ. ಪ್ರತಿಯೊಬ್ಬರು ಕೂಡ ನನಗೆ ಗೊತ್ತಿದೆ, ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಕೂಡ ಗೊತ್ತಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ತಿದ್ದುಕೊಂಡು ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ. ಇಲ್ಲಾಂದರೆ ಇನ್ನೂ ಕೂಡ ಹೆಚ್ಚಿನದಾಗಿ ನಾವೆಲ್ಲ ನಮ್ಮ ಪಕ್ಷದ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ನಾವು ನಿಮ್ಮ ಬಗ್ಗೆ ಹೋರಾಟವನ್ನು ಅತಿ ಉಗ್ರವಾಗಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಕೋಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಬರೆದು ಅದನ್ನು ಒಂದು ಲೆಟರ್ ತಂದು ಇದು ಟಿಪ್ಪಣಿ, ಮುಖ್ಯಮಂತ್ರಿಗಳ ಕಚೇರಿ ಟಿಪ್ಪಣಿ. ಇದರಲ್ಲಿ ಏನಂತ ಬರೀತಾರೆ ಅಂತಂದರೆ, ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಶಾಸಕರು ನೆಲಮಂಗಲರವರ ಪತ್ರ ಸಂಖ್ಯೆ MLA N 4000-2021-22 ದಿನಾಂಕ 17/12/2021 ಪತ್ರವು ಸ್ವಯಂ ವೇದ್ಯವಾಗಿದ್ದು ಇದರೊಂದಿಗೆ ಲಗತ್ತಿಸಿದೆ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿನ ನೂತನವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಪ್ರಸ್ತಾವನೆಯು ನಗರಾಭಿವೃದ್ಧಿ ಇಲಾಖೆಗೆ ಕಳುಹಿಸಿದ್ದು, ಈ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ರು 236 ಕೋಟಿಗಳ ಅನುದಾನ ಬಿಡುಗಡೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. ಈ ಪತ್ರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕಾಮಗಾರಿ ಮಾಡಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕಡತ ಮಂಡಿಸಿ ಎಂದು ಬರೆದಿರುತ್ತಾರೆ. ನೋಡಿ, ಇದು ಪತ್ರ 2021ರಲ್ಲಿ ನನಗೆ ಟಿಪ್ಪಣಿ ಮುಖ್ಯಮಂತ್ರಿಯವರ ಕಚೇರಿಯಿಂದ ಕೊಟ್ಟಿರ್ತಕ್ಕಂಥ ಪತ್ರ. ನಂತರ ಎಷ್ಟು ಹಳ್ಳಿಗಳಿಗೆ ಎಷ್ಟು ಕೆರೆಗಳಿಗೆ ಕೊಡಬೇಕು? 69 ಕೆರೆಗಳಿಗೆ ನೀರನ್ನು ಹಾಯಿಸಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಮೈಲ್ನಹಳ್ಳಿ ಇರ್ಬೋದು, ಗೋಪಾಲಪುರ ಇರ್ಬೋದು, ಕನೆಗೌಡನಹಳ್ಳಿ ಇರ್ಬೋದು, ವೀರನಂಜೀಪುರ ಇರ್ಬೋದು, ಹುಳ್ಳಿಹಳ್ಳಿ ಇರ್ಬೋದು, ಕಾಚಿನಹಳ್ಳಿ, ಕೆಂಪಹಳ್ಳಿ, ಶ್ರೀನಿವಾಸಪುರ, ಕಸ್ಬಾ, ನೆಲಮಂಗಲ, ಅರಸಿನಗುಂಟೆ ಮತ್ತು ತ್ಯಾಮಗೊಂಡ್ಲು ಮತ್ತು ಗೋವೇನಹಳ್ಳಿ, ದೊಡ್ಡೇರಿ, ಈ ರೀತಿ 69 ಕೆರೆಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಇರ್ತಕ್ಕಂಥ ಒಂದು ಆರ್ಡ್ರು. ಈ ಆರ್ಡ್ರ್ ಕಾಪಿ ಯಾವತ್ತಾಗಿದೆ? ವಿಧಾನಸಭೆ ಸದಸ್ಯರಾದ ಶ್ರೀ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಇವರ ಚಿಕ್ಕಗಿಲ್ಲದ ಪ್ರಶ್ನೆ ಸಂಖ್ಯೆ 39ಕ್ಕೆ ಉತ್ತರಗಳು. ವೃಷಭಾವತಿ ವ್ಯಾಲಿಯಿಂದ ನೀರು ತುಂಬಿಸಲು ಉದ್ದೇಶಿಸಲಾಗಿರೋ ಕೆರೆಗಳ ವಿವರ ಅಂತ ಇದೆ. 69 ಕೆರೆ. 15/2/2022 15/2/2022 ಇದು ಋಷಭಾವತಿ ತಾಯಿ. ಋಷಭತೆ ರಿಯಾರ್ಡ್ನ ಮುಖ್ಯಮಂತ್ರಿಗಳ ಕೈಲೇ ಹೇಳಿಸಿ ಮುಖ್ಯಮಂತ್ರಿಗಳ ಕೈಲಿ ಈ ಆರ್ಡ್ನ ರಿಯಾರ್ಡ್ ಮಾಡಿಸಿ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಮೂರನೇದು, ನನಗೆ ಒಂದು ಪ್ರಶ್ನೆ ಮಾಡ್ತಾರೆ ಶಾಸಕರು, ಶ್ರೀನಿವಾಸಯ್ಯನವರೇ, ಡಾಕ್ಟರ್ ಶ್ರೀನಿವಾಸಮೂರ್ತಿಯವರ ಕೊಡುಗೆ ಏನು ಈ ತಾಲೂಕಿಗೆ? ನೀನು ಒಬ್ಬ ಬಡವನಾಗಿ ನೀನು ಏನು ಸೇವೆ ಸಲ್ಲಿಸಿದ್ಯಾ ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಾರೆ. ಆರೋಪವನ್ನು ಮಾಡಿದ್ರಿ, ನಮ್ಮ ಮೇಲೆ ಸಾಕಷ್ಟು ಪ್ರಕರಣಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಅದೆಲ್ಲವೂ ಸುಳ್ಳು, ಅದಕ್ಕೂ ನಮ್ಗೆ ಯಾವುದೇ ರೀತಿಯಾದ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಹೋಗಿ ಅಟೆಂಡ್ ಮಾಡಿ ಅದಕ್ಕೆ ಕಮಿಟಿ ಮಾಡಿ 4 ಜನದ ಕಮಿಟಿ ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ. 4 ಜನದ ಕಮಿಟಿ ಆ ಒಂದು ಎನ್ಕ್ವೈರಿಗೆ ಆನೆಕಲ್ಲು ಮಾಡಿರ್ತಕ್ಕಂಥ ಒಂದು ಅವ್ಯವಹಾರಕ್ಕೆ 4 ಜನದ ಇಂಜಿನಿಯರ್ಸ್ನ ಕಮಿಟಿ ಮಾಡಿ ಅದೊಂದು ಕಮಿಟಿ ಕೂಡ ಇಟ್ ಈಸ್ ಇನ್ ಫೋರ್ಸ್ ಟಿಲ್ ಟುಡೇ. ಅದನ್ನು ನಾನು ಮುಂದಿನ ದಿವಸಗಳಲ್ಲಿ ತಂದು ನಿಮಗೆ ರೆಕಾರ್ಡ್ ಆಗ್ತದೆ. ಹಿಂದೆ ಆಗಿರ್ತಕ್ಕಂಥ ಆರ್ಡರ್ಗಳನ್ನ ರೀಆರ್ಡರ್ ಮಾಡಿ ಮತ್ತೆ ಇಲ್ಲಿ ಮಾಡೋದು ಅಂತಂದ್ರೆ ತಪ್ಪಲ್ವಾ? 100 ವಿತ್ ಆರ್ಡರ್ ಕಾಪಿ ತೋರಿಸಿದ್ನಲ್ಲ ಸರ್ ನನಗೆ ಗೊತ್ತಾ, ವಿತ್ ಆರ್ಡರ್ ಕಾಪಿ ನಾನು ತೋರಿಸಿದ್ದು. ಬೇಕಾದ್ರೆ ಈಗ ಆರ್ಡರ್ ಕಾಪಿ ತಗೊಂಡೋಗಿ ನೀವು ಚೆಕ್ ಮಾಡ್ಕೊಬೋದು. ಅದೇ ಅವರು ಹೇಳ್ಕೊಂತ ಇದ್ದಾರೆ ಅಷ್ಟೇ. ಅದಕ್ಕೆ ನಾನು ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿದ್ರು. ರೀಆರ್ಡರ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ರೀಆರ್ಡರ್ ಮಾಡ್ತಿದ್ದಾರೆ. ಋಷಭಾವತಿದು ಸಾರಿ ಮೊನ್ನೆ ಒಂದು ಸಮಯ ಮೊನ್ನೆ ಒಂದು ಕಾಪಿ ತಗೊಂಡು ನೋಡಿ, ಕಾಪಿ ತಂದೆ ಏನಂತ ಇದೆ ಅಂತಂದರೆ, ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಅಂದಾಜು ಮೊತ್ತ 236 ಕೋಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ. ಯಾವತ್ತು ಯಾವ ಡೇಟ್ನಲ್ಲಿ 21/4/2022. ಇವ್ರು ಹಿಂಗೆ ಕೊಡ್ತಾರೆ ಡಿಪಾರ್ಟ್ಮೆಂಟ್ನಲ್ಲಿ. ಇವ್ರು ನಾನು ಸ್ಯಾಂಕ್ಷನ್ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಫಂಕ್ಷನ್ ಮಾಡ್ತಾರೆ. 2020 2ರಲ್ಲಿ 1/4/2022 ನಮಗೆ ಸ್ಯಾಂಕ್ಷನ್ ಅಂತ ಲೆಟರ್ ಕೊಟ್ಟಿದ್ರು. ಅದನ್ನು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹಣ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಇವಾಗ ನಾನು ಒಪ್ಪಿದ್ದೀನಿ ಅಂತ ಹೇಳಿದಕ್ಕೆ ಆರ್ಡರ್ ಕೊಡಲಿ ಅವರು. ಒಳಚರಂಡಿಗೆ ನಾನು ಒಪ್ಪಿದ್ದೀನಿ, ನಾನು 236 ಕೋಟಿ ಕೊಟ್ಬಿಟ್ಟಿದ್ದೀನಿ, ನಮಗೆ ಇವಾಗ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆರ್ಡರ್ ಕಾಪಿ ಕೊಡಲಿ. 25 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ 236 ಕೋಟಿ 25 ಕೋಟಿ ಕೊಟ್ಟಿರೋದು ಆರ್ಡರ್ ಕೊಡಲಿ ಸರ್. ಬಟ್ ಅದು ಯಾರ ಸಮಯದಲ್ಲಿ ಆಗಿರೋದು ಆರ್ಡ್ರು? 2022ರಲ್ಲಿ ಆಗ್ತಾನೆ ಆಗಿರೋದು. 2022ರಲ್ಲಿ ಅಲ್ವಾ ಸರ್ ಅರ್ಬನ್ ಡೆವಲಪ್ಮೆಂಟ್ ಆಗಿರೋದು? ಅವತ್ತಾಗಿರತಕ್ಕಂಥ ಕೆಲಸನ ಇವತ್ತು ನಾನು ಮಾಡ್ತೀನಿ. ಇಲ್ಲ ಅವತ್ತಾಗಿದ್ದು, ಇಲ್ಲಾಂದ್ರೆ ನಿಜ ಒಪ್ಕೊಳ್ಳಿ. ಅವತ್ತಾಗಿದ್ದು ನಿಜ, ಹಣ ಇವತ್ತು 25 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಒಪ್ಕೊಳ್ಳಿ. ಅದನ್ನು ಒಪ್ಕೊಳ್ಳಿ, ನಾವು ಒಪ್ಕೋತೀವಿ. ಮೊದಲಕೋಟೆ ಅದಕ್ಕೆ ಆರ್ಡರ್ ಕಾಪಿ ತೋರಿಸ್ತೀನಿ. 25 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ರು. 25 ಕೋಟಿ. ಆ 25 ಕೋಟಿನ ನಾನು ಎಲ್ಲ ಕಡೆನೂ ಕೂಡ 5 ಕೋಟಿ 2 ಕೋಟಿ 3 ಕೋಟಿ ಹಂಚಿದ್ದನ್ನು ಇವತ್ತೆಲ್ಲ ನೀವು ಕ್ರೋಢೀಕರಿಸ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ. ನೀವು ಒಪ್ಕೊಳ್ಳಿ. ಅಥವಾ ನಾನು 100 ರೂಪಾಯಿ ತಂದಿದ್ದೀನಿ ನೋಡ್ರಪ್ಪ ನಾನು ಆರ್ಡ್ರು ಅಂತ ತೋರಿಸಿ. ಯಾವುದೇ ಒಂದು ಆರ್ಡ್ರ್ ನಾನು ಕೇಳಿತ್ತು ನೀವು ತೋರಿಸಿಲ್ಲ ಇಂಥವ್ರಿಗೂ. ನೀವು ನಾನು ತಂದಿದ್ದಂತಹ ಹಣವನ್ನು ಇವತ್ತು ತೋರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾದ ಇನ್ನೊಂದು ನಮ್ಮಲ್ಲಿದೆ. ನಮ್ಮ ಎಂ.ವಿ. ನಾಗರಾಜ್ ಅವರಿದ್ದಾರೆ. ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ನಾನು MLA, ಆದರೆ ಅವರು ನಿಂತು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದಾಗ 0.41 TMC ನೀರನ್ನು ಹೇಮಾವತಿಯಿಂದ ನೆಲಮಂಗಲಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಸಿದ್ರು. ಹೌದಾ ನಾಗರಾಜ್ ಅವರೇ? ಅದರ ಜೊತೆಯಲ್ಲಿ ನಾನು ಹೋಗಿ ಅದನ್ನು ನೀವು ನೀರು ಕೊಡಲೇಬೇಕು ನೆಲಮಂಗಲಕ್ಕೆ, ಇಲ್ಲಾಂದ್ರೆ ಭಾಳ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದನ್ನು ಫಾಲೋ ಅಪ್ ಮಾಡಿದೆ. ಅಮರಾವತಿನಲ್ಲಿ ಇವರು ಇನ್ನು ನಾನು ಟೆಂಡರು ಮಾಡಿಸಿಲ್ಲ ಅದು ಇದು ಅಂತ ಹೇಳಿದ್ರಲ್ಲ ನೋಡಿ. ಈಗ ಒಂದು ಪ್ರಶ್ನೆ ಓದ್ಬಿಟ್ಟಿದ್ದೀನಿ. 70 ಕೆರೆಗಳಿಗೆ ನೀರು ತುಂಬಿಸಲು ಯೋಜನೆಯನ್ನು 914 ಕೋಟಿಗಳ ಗುತ್ತಿಗೆ ಮೊತ್ತದಲ್ಲಿ ದಿನಾಂಕ 14/7/23 ಗುತ್ತಿಗೆದಾರರ ಸಿ ವೈಭವ್ ಶೆಟ್ಟಿ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ವಹಿಸಲಾಗಿರುತ್ತದೆ. ನಾವು ಏನು ಮಾಡಿಸೇ ಇಲ್ಲ ಅಂತ ನೀವು ನಮ್ಮನ್ನು ಅಲ್ಗಳಿದ್ದೀರಲ್ಲ ಸ್ವಾಮಿ. ಹೀಗಾದರೆ ನಾವು ಇವತ್ತು ಆರ್ಡರ್ ಪ್ರಕಾರ ನಾನು ತೋರಿಸಿದ್ದೀನಿ, ನೀವು ಆರ್ಡರ್ ಪ್ರಕಾರ ದಯವಿಟ್ಟು ಶಾಸಕರೇ ತೋರಿಸ್ಬಿಡಿ. ನಮಗೆ ಇದರ ಜೊತೆಗೆ ಮುಖ್ಯವಾದ ಒಂದು ವಿಷಯ ಏನಂತಂದರೆ, ಇದನ್ನು ಮತ್ತೆ ನಾನೇ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಸೋಲೂರಿಗೆ 17 ಕೆರೆಗಳನ್ನು ತುಂಬತಕ್ಕಂಥ ಒಂದು ಕೆಲಸ. ಅದರಲ್ಲಿ ಕುಪ್ಪೆಮಾಳ ಇರ್ಬೋದು, ಗಂಗೇಪುರ ಇರ್ಬೋದು, ರಂಗೇನಹಳ್ಳಿ ಟ್ಯಾಂಕ್ ಇರ್ಬೋದು, ಮೈಲಹಳ್ಳಿ ಇರ್ಬೋದು, ದೇವಕೆರೆ ಇರ್ಬೋದು, ದೊಡ್ಡಕೆರೆ ಬಾಣವಾಡಿ ಇರ್ಬೋದು, ಶಾಂತಪುರ ಇರ್ಬೋದು, ಎಣ್ಗೆರೆ ಇರ್ಬೋದು, ದೊಡ್ಡಕೆರೆ ಆಲೂರು ಇರ್ಬೋದು, ತಟ್ಟೆಕೆರೆ, ಸೋಲೂರು, ಕಲ್ಯಾಣಪುರ, ಗೊಲ್ರಟ್ಟಿ, ಗುಡೇಮಾನಹಳ್ಳಿ ಮತ್ತು ಕನ್ಸಂದ್ರ, ಕೊಡಗೇಲಿ ಇಷ್ಟು 17 ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸ ಸಿದ್ದರಾಮಣ್ಣನವರೇ ತಾವೇ ನಮ್ಮ ಮಾಗಡಿನಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ನನಗೆ ಈ ಆರ್ಡರ್ ಕಾಪಿಯನ್ನು ಕೊಟ್ಟಿರ್ತಾರೆ. ಇದು 2022/3/2022 ಆಗಿರ್ತಕ್ಕಂಥ ಕೆಲಸ. ಇದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮೊದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೋಲೂರು ಹೋಬಳಿಗೆ 17 ಕೆರೆಗಳನ್ನು ತುಂಬಿರ್ತಕ್ಕಂಥ ಒಂದು ಕೆಲಸವನ್ನು ಹಿಂದೆಯೇ 2022ರಲ್ಲಿ ಈ ಆರ್ಡರ್. ನಂತರ ಭಾಳ ತದನಂತರ ನಮ್ಮ ಸರ್ಕಾರ ಹೋಯ್ತು ಹಾಸ್ಪಿಟಲ್ ಕಡೆ ನಾನು ಅವರೇ ಅದನ್ನು ಹಾಸ್ಪಿಟಲ್ ಸಹ ಮುಂಜಾಗ್ರತೆಯನ್ನು ಮಾಡಿಸಿದ್ರು. ಯಾಕೆಂದರೆ ಆಗಿರೋ ಕೆಲಸ ಯಾರೇ ಮಾಡಲಿ ಆಗಿದೆ ಅಂತಲೇ ಹೇಳಬೇಕು. ಸೊ ಹಾಸ್ಪಿಟಲ್ ಕುಮಾರಣ್ಣ ಇರಲಿಲ್ಲ, 2 ವರ್ಷಕ್ಕೆ ಅವನು 19 ತಿಂಗಳು ಸರ್ಕಾರ ಬಿದ್ದೋಯ್ತು. ತದನಂತರ ನಮ್ಮ ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಈ ಏನು ವಿಶ್ವಭಾರತಿ ವಾಲಿ ಮಾಡಿದ್ದು ನಮ್ಮ ಮಧುಸ್ವಾಮಿ ಅವರು ಮಂತ್ರಿಗಳು ಅವರಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಕೋಲಾರಕ್ಕೆ ಮಾಡಿದ ಮೇಲೆ ಈ ಕಡೆ ಮಾಡಬೇಕಂತೇಳಿ ಪ್ರಪೋಸಲನ್ನು ನಮ್ಮ ಶ್ರೀನಿವಾಸ
ಕೃಷ್ಣ ಬೈರೇಗೌಡರು ಮಾಡಿದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ, ಮಾಧುಸ್ವಾಮಿ ನಮ್ಮ ಸರ್ಕಾರದಲ್ಲಿ. ಅದನ್ನು ಹೋರಾಟ ಮಾಡಿದ್ದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಪೂರ್ತಿ ಅವರೇ. ಯಾಕೆಂದರೆ ಇರೋದನ್ನ ಹೇಳ್ಬೇಕು. ಸೊ ಹೋರಾಟ ಮಾಡಿದ್ದನ್ನು ಮುಂಜಾಗ್ರತೆ ತೊಗೊಂಡು ಈಗ ಅದನ್ನು ಉಲ್ಟಾ ಮಾಡಿ ನಮ್ಮ ಕಾಲದಲ್ಲಿ ಸರ್ಕಾರ ಹೋಯ್ತು. ಅವರು ಏನು ಮಾಡೋಕ್ಕಾಗಲಿಲ್ಲ, ಬೇರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅದನ್ನು ರೀಆರ್ಡರ್ ಮಾಡಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಏನು 220 ಕಿಲೋ ಇದನ್ನು ಹೇಳ್ತಾ ಇದ್ದಾರೆ, ದಾಬೂಸ್ಪೇಟೆಯಲ್ಲಿ ನಮ್ಮ ಕಾಲದಲ್ಲಿ ನಾನು 5 ಸ್ಟೇಷನ್ ಮಾಡಿಸಿದ್ದು ಗೊತ್ತಲ್ಲ. ಸೊಂಡೆಕೊಪ್ಪ, ಅಲ್ಲಿ ಇಲ್ಲಿ ಮತ್ತು ದಾಬೂಸ್ಪೇಟೆ ಇದೆಲ್ಲ ಮಾಡಿದ್ದು, ಕ್ಯಾಮುಂಡ್ಲು ಮತ್ತು ಬೇಗೂರು, ಇನ್ನೊಂದು ಸ್ವಲೂರು, 5 ಸಬ್ಸ್ಟೇಷನ್ಸನ್ನು ಮಾಡಿ ಅಲ್ಲಿ 220 KV ಶೋಭಾ ಮೇಡಮ್ ಇದ್ದಾಗ ಮಾಡಿದಂಥದ್ದು. ನಾವು ಪ್ರಚಾರ ತೊಗೊಳಕ್ಕೆ ಹೋಗಿಲ್ಲ. ಈ ಥರ ಪ್ರಚಾರ ತೊಗೊಂಡಿದ್ರೆ ನಮ್ಮ ಸೋಲಕ್ಕೆ ಚಾನ್ಸ್ ಇರಲಿಲ್ಲ. ಇವಾಗಿನ ಶಾಸಕರು ಏನು ಕಿವಿ ಮಾತು ಹೇಳ್ತೀವಿ? ಈಗಿನ ಶಾಸಕರು ಏನು ಹೇಳ್ತಾ ಇದ್ರೆ ಮಾಡಿ ತೋರಿಸ್ತೀವಿ. ಯಾಕಂದ್ರೆ ಪಾಪ 25 ಕೋಟಿ ತಂದಿದ್ದು ಶ್ರೀನಿವಾಸ್ ನನಗೆ ಗೊತ್ತು. ಯಾಕಂದ್ರೆ ನಮ್ಮ ಬೊಮ್ಮಾಯಿ ಸಾಹೇಬರು JDS ಶಾಸಕರಿಗೆ 25, BJP ಶಾಸಕ 50 ಕೋಟಿಯನ್ನು ನಾನು ಬಿಡುಗಡೆ ಮಾಡಿ ಲೇಟಾಗಿ, ಅದು 25 ಕೋಟಿ ನಮ್ಮ ಶ್ರೀನಿವಾಸ್ ಮಾಜಿ ಶಾಸಕರಿಗೆ ಬಂದಿದ್ದು. ಸೊ ಅದನ್ನು ಇವರು ನಮ್ಮ ಉಸ್ತುವಾರಾಗಿದ್ದಾರೆ, ಮಾಡಿಬಿಟ್ಟು ತೋರಿಸ್ಬಿಟ್ಟು ಆರ್ಡರ್ ಕಾಪಿ ತೋರಿಸಿ ನಂದು ಅಂತ ಹೇಳಿ ಯಾರೇ ಮಾಡಲಿ ಅಭಿವೃದ್ಧಿ ಮಾಡಲಿ. ನನ್ನ ಮಗಳಿಗೆ ಮೆಟ್ರೋ ತರಲಿ ಸಂತೋಷ, ಮಕ್ಕಳಿಗೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ. ಅದೇ ರೀತಿ ವಿಶ್ವಭಾರತಿ ಬರೋದ್ರಿಂದ ತುಂಬ ಸಂತೋಷ. ಯಾಕಂದರೆ ಕೆರೆಗಳು ತುಂಬುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಬರಲಿ, ಯಾರೇ ಮಾಡಲಿ ಅದನ್ನು ಮಾಡಿದ್ಮೇಲೆ ನಾವು ಮಾಡಿದ್ದಂತ ಹೇಳಬೇಕು ಹೊರತು ಇನ್ನೊಬ್ಬರ ಬಗ್ಗೆ ಯಾರೇ ಶಾಸಕರಾಗಿರಲಿ ತೇಜವಾದ ಮಾಡಬಾರ್ದು. ಸೊ ಅವ್ರ ಪರ್ಸನಲ್, ನನ್ನ ಪರ್ಸನ್ ಆಗಿರಲಿ, ಇನ್ನೊಬ್ರು ಅವ್ರ ಪರ್ಸನಲ್ ನಾವು ತೆಗಿಬಾರ್ದು. ನಾವು ಅಭಿಪ್ರಾಯ ಏನಪ್ಪ ಅಂದರೆ ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ನಾವು ಮಾಡಬೇಕು, ಜನ ಮೆಚ್ಚುವಂಥ ಕೆಲಸವನ್ನು ಮಾಡಬೇಕು. ಜನರು ಅವರೇ ತೀರ್ಮಾನ ಮಾಡ್ತಾರೆ ಯಾರ ಕಾಲದಲ್ಲಿ ಏನು ಕೆಲಸ ಆಯಿತು. ಪೊಲೀಸ್ ಸ್ಟೇಷನ್ನು ಮಾಡಿದ್ದು ನಮ್ಮ ಕಾಲದಲ್ಲಿ ಬರೀ 1 ಸ್ಟೇಷನ್ ಇತ್ತು. ರೂರಲ್ ಮಾಡಿದ್ದು, ಟ್ರಾಫಿಕ್ ಮಾಡಿದ್ದು ನಮ್ಮ ಕಾಲದಲ್ಲಿ ಆಗಿರೋಂಥ ಸ್ಟೇಷನ್ಗಳು. ಸೊ ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ಯಾರೇ ಮಾಡಲಿ ಜನಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಬೇಕು. ರೌಡಿಸಮ್ ನೆಲಮಂಗಲದಲ್ಲಿ ಮಟ್ಟ ಹಾಕಿದ್ದು ನಮ್ಮ ಕಾಲದಲ್ಲಿ. ಗಂಟಾಘೋಷವಾಗಿ ಹೇಳ್ತೀನಿ. ನನ್ನ ತಮ್ಮನ ಶೂಟ್ ಮಾಡಿದ್ದು ಹೇಳಿದೆ, ಮಿನಿಸ್ಟರ್ ಹೇಳಿದ್ರು ದಯಮಾಡಿ ಆ ಮಾತು ಹೇಳ್ಬೇಡ, ನೀನು ಹಂಗೆ ಹೇಳ್ಬಾರ್ದು ಅಂತ ಹೇಳಿದ್ರು. ನಾನು ಅಷ್ಟು ಪವರನ್ನು ಕೊಟ್ಟಿದ್ದೆ. ಆಮೇಲೆ ಒಂದೇ ಒಂದು FIR ಆಗ್ತಿರಲಿಲ್ಲ. ಏನು ಹೇಳಿದ್ವಿ ನಾವು, ಸಾಯಂಕಾಲ ಕೂರಿಸು ತಿಕ್ಕದ ಮೇಲೆ ನಾನು ಬಾರ್ಸ್ ಓಡಿಸು, ಯಾವುದೇ ಕಾರಣಕ್ಕೆ FIR ಆಗ್ಬಾರ್ದು ಅಂತ ಹೇಳಿ. ಈ ರೀತಿ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕೆ ಹೊರತು ಏನೋ ಸಣ್ಣ ಪುಟ್ಟ ಜಗಳ ಆಗ್ಬಿಡ್ತದೆ, ಗಲಾಟೆಗಳಾಗ್ಬಿಡ್ತದೆ. ನಾವು ಆ ತಕ್ಷಣಕ್ಕೆ ನಾವು FIR ಹಾಕಿ ಆ ರೀತಿ ರೈತರಿಗೆ ಮತ್ತು ಬಡವರಿಗೆ ನಾವು ತೊಂದರೆ ಕೊಡಬಾರ್ದು. ಆದಷ್ಟು ಅಧಿಕಾರ ಇದೆ, ಶಾಶ್ವತ ಅಲ್ಲ ಅಧಿಕಾರ. ಸಮುದ್ರದ ನೀರು ಅರ್ಧಂಗೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇವತ್ತು ನಾನಿರ್ತೇನೆ, ನಾನು ಇನ್ನೊಬ್ರು ಇರ್ತಾರೆ, ನಾನು ಇನ್ನೊಬ್ರು ಇರ್ತಾರೆ. ಅದಕ್ಕೋಸ್ಕರ ಈಗ ನೋಡಿ, ಮುನ್ರಾಮಣ್ಣವರು ತ್ಯಾಗ ಮಾಡಿ 2 ವರ್ಷ ಹೋರಾಟ ಮಾಡಿದರು. ಒಳ್ಳೆ ಮನುಷ್ಯ ಅಂತ ನನಗೆ ಗೊತ್ತು, ಎಲ್ಲರೂ ಹೇಳ್ತಿದ್ರು ಒಳ್ಳೆ ಮನುಷ್ಯ ಅಂತ. ಅವ್ರಿಗಿಂತ ಹಿರಿಯರು ಒಳ್ಳೆಯವರು ಬೇರೆಗಳು ಬಿಟ್ಕೊಟ್ರು. ಆ ರೀತಿ ಮನೋಭಾವನ ಹೊಂದಾಣಿಕೆ ತರಬೇಕೆ ಹೊರತು ದ್ವೇಷ ರಾಜಕಾರಣ ಯಾರು ಮಾಡಬಾರ್ದು, ಒಳ್ಳೇದಲ್ಲ. ಇರೋದಂತ ಯಾಕೆಂದ್ರೆ ಹೇಳಿದ ಮೇಲೆ ನಡ್ಕೊಂತಾರೆ, ಯಾವುದೇ ಅನುಮಾನ ಇಲ್ಲ ಅವ್ರ ಬಗ್ಗೆ. ಈಗ ಮುನ್ನಮ್ಮನವ್ರು ಹೇಳಿದ್ರು, ಅದಕ್ಕಿಂತ ಹೆಚ್ಚಿಗೆ ನನಗೆ ಗೊತ್ತು. ನಾನು ಅವ್ರು ಒಡನಾಟ ಸುಮಾರು ಒಂದು 20 ವರ್ಷದಿಂದ ನೋಡಿದ್ದೀನಿ. ಯಾವುದೇ ಕೆಟ್ಟ ಚಟದ ಭಾವನೆಗಳಿಂದ ಯಾರಿಗೆ ಮೋಸ ಮಾಡಬೇಕಾಗ್ಲಿ, ಇದು ಮಾಡಬೇಕಾಗ್ಲಿ ಅಂತಿಲ್ಲ. ನನ್ನ ಜೊತೆಲಿ ಸನ್ಮಾನ್ಯ ಬೊಮ್ಮಾಯಿ ಹತ್ರ ಬಾಲಚಂದ್ರ ಜಾರಕಿಹೊಳಿ ಅವರು ಅಧ್ಯಕ್ಷಿದ್ರು. ಅಪಾಯಿಂಟ್ಮೆಂಟ್ ತಗೊಂಡು ಬಂದು ರೈತರಿಗೆ ಅವಾಗೇನು ಅವರು ಆಗ್ಬೇಕಂತ ಇರಲಿಲ್ಲ, ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಬೇಕು ಮತ್ತು ಮೇವಿನ ದರ ಕಡಿಮೆ ಮಾಡಬೇಕು ಅಂತೇಳಿ ಬಹಳ ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ನಮ್ಮ ಬೈರೇಗೌಡರು ಹಿರಿಯರು. ಅವ್ರು ಸಹ ಆಗಬೇಕಾಗಿತ್ತು. ಕೊನೆಯ ಹಂತದಲ್ಲಿ ಕಾರಣಾಂತರಗಳಿಂದ ನಮ್ಮ ಸಂಘಟನೆ, ಅದೇ ನಾನು ಯಾವುದೂ ಮುಚ್ಚುಮರಿಲ್ಲ, ಕಾರ್ಯದರ್ಶಿಯಿಂದ ಅವ್ರಿಗೆ ಅನ್ಯಾಯ ಆಯ್ತಿಲ್ಲ. ಎಲ್ಲಿ ಅಧ್ಯಕ್ಷ 100% ಅವರು ಆಗ್ತಿದ್ರು. ಕಾರಣಾಂತರಗಳಿಂದ ಅದು ಮಿಸ್ ಆಯಿತು. ಆದರೂ ಏನಾದರೂ ಮಾಡಬೇಕಂತ ನಮಗೂ ಆಯಿತು. ನಮ್ಮ ಜೊತೆಗೆ ನಮ್ಮ ಶ್ರೀನಿವಾಸ ಪುತ್ರಣ್ಣವರು MLA ಅವರು ಅವ್ರನ್ನ ಕರ್ಕೊಂಡು ನಾನೇ ಹೋಗ್ಬಿಡಿ ಅಂತೇಳಿ ನಾನೇ ಕಳಿಸ್ದೆ. ಅದೇ ಮುಚ್ಚುಮರಿ ಇಲ್ಲ, ಹೋಗ್ಬಿಡಿ ನೀವು, ನಿಮ್ಗೆ ಆಗೋದಿಲ್ಲ ಅಂತೇಳಿ ಕಳಿಸ್ಬೇಕು. ಯಾಕೆಂದ್ರೆ ಇರೋದು ಸತ್ಯ ಹೋಗ್ಕೋಬೇಕು, ಯಾವತ್ತೂ ಸುಳ್ಳು ಹೇಳ್ಕೋಬೇಕು. ಇವತ್ತೆಲ್ಲ ಗೊತ್ತಾಗುತ್ತೆ. ನಾನೇ ನಮ್ಮ ಗಣೇಶ್ ಅವ್ರನ್ನ ಇವ್ರನ್ನ ಶ್ರೀನಿವಾಸ ಪುತ್ರ ಗೆಲ್ಸಿ ಅಂತ ಕಳಿಸಿದ್ವಿ. ಕಾರಣ ನಾನು ನಿಂತಿದ್ರೆ ಅವ್ರಿಗೆಲ್ಲ ನಾನು ಗೆಲ್ತಿದ್ದೆ. ನಮ್ಮ ಮನೆಯವರಿಗೆ ಇಬ್ರು ಹೊಂಟೋಗ್ಬಿಟ್ವಿ. ಯಾರು ಒಂದು ನಿಲ್ಲಿಸಿ ನಾಟಕ ಹೇಳ್ಕೊಂಡ್ರೆ 6 ದಿವಸ ಆಗ್ತದೆ. ಒನ್ ಟೈಮ್ ಮೇಲೆ ಕೂತ್ಕೊಂಡಿದ್ದೀರ. ನಾಟಕಕ್ಕೆ ಹೋದ್ರೆ ಇಷ್ಟ ಇದ್ರೆ ಹೋಗ್ಬೇಕು, ಇಲ್ಲ ಆಗಲ್ಲಪ್ಪ ಅನ್ಬೇಕು. 6 ದಿವಸ ಆಗೋದು. ಆಮೇಲೆ ಬರೀ ಸುಳ್ಳು ಹೇಳ್ಕೊಂಡು ಅಲ್ಲಿ ಯಾಕೆ ಹೋಗ್ಲಿ, ನಾನು ನೀರು ಬರೋಕ್ಕೆ ನಾನು ಮೊದಲೇ ಇದು ಮಾಡಿಸಿದ್ದೆ, ನೀನು ನಾನು ಬರ್ತೀನಿ ಬಾಪ ಹೋಗೋಣ, ನಾನು ಆಮೇಲೆ ಮಾಡಿಸ್ಬಿಟ್ಟಿದ್ವಿ ಅಂತ. ಅದೇನು ಮಾಡಿಸೋಲ್ಲ ಏನು ಬರ್ತಾರೆ, ಕಾವೇರಿ ನೀರು ಆಗೋಗ್ಬಿಟ್ಟಿದೆ ಅಂತ. ಹಿಂಗೆ ಮೆಟ್ರೋ ಎಲ್ಲ ಆಗೋಯ್ತು ಅಂತಾರೆ. ಅಲ್ಲಪ್ಪ ಆಯ್ತು, ಸಂತೋಷ ಆಗಿ ಒಳ್ಳೇದು, ನಮ್ಮ ತಾಲೂಕು ಆಗಲಿ, ನಾವು ಬರ್ತೀವಿ, ಒಟ್ಟಿಗೆ ಹೋಗೋಣ ಅಂತಂದ್ರೆ ಎಲ್ಲ ಆಗೋಗ್ಲಿ ಸರ್, ಎಲ್ಲಿ ಹೋಗ್ಲಿ ಬರ್ಕೊ ಅಂತಾರೆ. ಅದೇನು ಕೆಲಸ ಬಿಡ್ಕೊತಾರೋ ಅದೇನು ಬರ್ಕೊ ಆಗೋಯ್ತು ಅಂತಾರೆ. ಅಲ್ಲಿ ಮಾಡ್ಕೊಂಡಿದ್ದೀವಿ ಸ್ವಾಮಿ. ಅಲ್ಲಿ ಮಠದಲ್ಲಿ 2 ಕೋಟಿ ಹಾಕ್ಬಿಡು, ಎಲ್ಲೈತೆ ಬಂದ್ಬಿಟ್ಟಂದ್ರೆ ನೀನು ಹಾಕ್ಬಿಡು ಅಂತಂದ್ರೆ ಈ ನಮ್ಮ ಸ್ವಾಮೀಜಿ ಮನೆ ಹೋದ್ರೆ ಸರ್ ಬರೀ ಸುಳ್ಳು ಹೇಳ್ತಾರೆ. ಆ ರೀತಿ ಸುಳ್ಳು ಹೇಳಕ್ ಹೋಗ್ಬಾರ್ದು.
ಆದರೆ ಆಗುತ್ತೆ ಇರಬೇಕು, ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬೇಕು. ನಾವಿಂದ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಶ್ರೀನಿವಾಸ ಮೂರ್ತಿಯವರು ದಳ ಇರ್ಬೋದು, ನಮ್ಮ BJP ಇರ್ಬೋದು, ನಾವು ಅನ್ಸಂದಿರ್ತಾರೆ ಹೊರತು ಯಾವತ್ತೂ ಆ ರೀತಿ ನಾವು ನಡ್ಕೊಂಡಿಲ್ಲ. ಕಾರಣ ಅಂದರೆ ನಮಗೆ ಮಿಸ್ ಆಯಿತು. ಅದೇ ರೀತಿ ನಮ್ಮ ಹಿರಿಯರು ಕೌನ್ಸರ್ ಬಂದಿದ್ದಾರೆ, ಅದೇ ಇನ್ನೂ ಮತ್ತೊಂದು ಕೌನ್ಸರು ನಮ್ಮ ಜಯಣ್ಣವರು, ಆಂಜನಪ್ಪವರು, ಆಮೇಲೆ ದುಡ್ಡು ರೈತರ ದುಡ್ಡು ಅದು ನಮ್ಗೆ ಒಳ್ಳೇದಾಗಲ್ಲ. ತಗೊಂಡ್ಮೇಲೆ ವಾಪಸ್ ಕೊಟ್ಬಿಡೋಕೆ ಆಗಿಲ್ಲ ಅಂದ್ರೆ ಎಲ್ಲ ಮೋಸ ಮಾಡಿದ್ದಾರೆ. ಆ KMF ಅಲ್ಲಿ ಒಂದು ಗಲಾಟೆ ಮಾಡೋದು, ಅದು ಮಾಡ್ಬೇಕು, ಒಂದು ಮಾಡಲ್ಲ, ಎಲ್ಲ ನಾನು ಮಾಡಲೇ ಅಂತ ಸುಳ್ಳು ಹೇಳ್ಕೊಂಡು ತಿಂತಾ ಇದ್ದಾರೆ. ಇಂಥ ವ್ಯಕ್ತಿನ ಯಾವುದೇ ಕಾರಣಕ್ಕೆ ಆರಿಸ್ಬೇಡಿ. ಯಾಕಂದ್ರೆ ರೈತರ ಸಮಸ್ಯೆ ಇದು, ಬಹಳ ಕಷ್ಟಪಟ್ಟು ಅದರಿಂದ ಜೀವನ ಮಾಡ್ತಾರೆ ರೈತರು. ಅಂತ ವ್ಯಕ್ತಿಗಳನ್ನ ಆರಿಸಿದ್ರೆ ನಮ್ಮ ತಿಮ್ಮರಾಜ್ ಅವರಿದ್ರು, ಅಂತ ವ್ಯಕ್ತಿ ಆರಿಸಿದ್ರು ಏನಾಗ್ತಿಲ್ಲ. ಇವತ್ತು ನಮ್ಮ ಬೈರೇಗೌಡರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತೀರಾ, ನಾವೆಲ್ಲ ಒಂದಾಗಿ. ಅವರು ಬಹಳ ಹಣ ಖರ್ಚು ಮಾಡ್ತಾರೆ, ಜೊತೆಗೆ ಅವ್ರ ಜೊತೆಗೆ MLA ಸೇರ್ಕೋತಾರೆ. ಅದಕ್ಕೋಸ್ಕರ ಅಷ್ಟು ಸುಲಭವಾಗಿ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ದಯಮಾಡಿ ಆಯಾ ಪಂಚಾಯತಿ, ಆಯಾ ಡೈರೆಕ್ಟರ್ಗಳು ಈಗಲಿಂದಲೇ ನೀವು ವ್ಯವಸ್ಥಿತವಾಗಿ ಅವ್ರನ್ನ ರೆಡಿ ಮಾಡ್ಕೋಬೇಕು. ಏನು ನಾವು ಇಲ್ಲಿ ಹೋರಾಟ ಮಾಡಿದ್ರು ಕೊನೆ ಗಳಿಯಲ್ಲಿ ನಮ್ಮ ಶಿವರುದ್ರಪ್ಪ ಆಯ್ತಲ್ಲ, ಒಂದೇ ಬಸ್ಸಲ್ಲಿ ಹೋಗಿರಂತೆ. ಅವರು ದುಡ್ಡು ಕೊಟ್ಟಾರೆ, ಇವರು ದುಡ್ಡು ಕೊಟ್ಟಕ್ಕೆ ನಾವು ಆಗಿ ಕೊಟ್ಟಿರ್ತೀವಿ. ಶಿವರುದ್ರಪ್ಪ ಒಂದೇ ಬಸ್ಸಲ್ಲಿ ದಯವಿಟ್ಟು ಹಂಗಿದ್ರೆ ನಿಲ್ಸಕ್ಕೆ ಹೋಗ್ಬಿಡಿ, ಅವನಿಗೆ ಗೆದ್ಕೊಂಡ್ಬಿಡಿ, ಮತ್ತೆ ತಾಲೂಕಲ್ಲಿ ಹಾಳಾಗೋಗ್ಲಿ, ಏನು ತೊಂದರೆ ಇಲ್ಲ, ಅವ್ರಿಗೆ ಗೆದ್ಬಿಡಿ. ಅಥವಾ ದಯಮಾಡಿ ನೀವೆಲ್ಲ ಮನಸ್ಸು ಮಾಡಬೇಕು, ಒಳ್ಳೆ ವ್ಯಕ್ತಿ ಕಳಿಸ್ಕೋಬೇಕು. ಯಾಕಂದ್ರೆ ತಾಲೂಕು ಉಳಿಬೇಕು, ರೈತರ ಸಮಸ್ಯೆ ಉಳಿಬೇಕು. ರೈತರು ತುಂಬಾ ಕಷ್ಟಪಡ್ತಾ ಇದ್ರ, ಅಷ್ಟು ಸುಲಭ ಇಲ್ಲ. ನೀರು ಹಸು ಸಾಕಿ ಆ ಹೆಣ್ಮಕ್ಳಿಂದ ಜೀವನ ನಡೀತಾ ಇದೆ. ಅಂತವ್ರಿಗೆ ನಾವು ಮೋಸ ಮಾಡಿ ಉದ್ಧಾರ ಆಗೋದ್ರಲ್ಲಿ ಒಳ್ಳೇದಾಗಲ್ಲ. ಬೈರೇಗೌಡರು ಲಾಸ್ ಅಷ್ಟೇ. ನಾನು ಏನಾದ್ರೂ ಅಧಿಕಾರ ಬೇಕಂದ್ರೆ ಅಷ್ಟೇ, ಇನ್ನೇನು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ದುಡ್ಡು ಬೇಡ, ಅವ್ರ ಮಗ ಚೆನ್ನಾಗಿ ದುಡಿತಾ ಇದ್ದಾರೆ, ಯಾವುದೇ ಇದರಿಂದ ಕಷ್ಟಪಟ್ಟು ದುಡ್ತಾರೆ. ನಮ್ಮ ಗುರಾಮಣ್ಣ ಹೇಳ್ದಂಗೆ ಅವ್ರಿಗೆ ಕಷ್ಟ. ಇವತ್ತು ಚಡ್ಡಿ ಹಾಕೊಂಡು ಹಸುಗಳು ಸಾಕಕ್ಕೆಲ್ಲ ಹೋಗ್ತಾರೆ, ಮತ್ತೆ ಹಾಲ್ಗಾಯಿ ಹೋಗ್ತಾರೆ ಬೈರೇಗೌಡರು. ನಮ್ಮ ತಿಮ್ಮರಾಜ್ ಅವರ ತೋಟದಲ್ಲಿ ಇಂಥವ್ರು ಗೆಲ್ಸಿದ್ರೆ ಈ ರೈತರ ಸಂಸ್ಥೆಗಳು ಉಳಿತವೆ. ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲ ನಮ್ಮ ತಿಮ್ಮರಾಜನ ಸ್ವಲ್ಪ ಜನ ಹಾಕೊಳ್ಳಿ. ನಮ್ಮ MLA ಸಾಹೇಬರು ನಾವು ಒಟ್ಟಿಗೆ ಬರ್ತೀವಿ, ನಾವು ಎಲ್ಲ ಕಡೆ ಬರ್ತೀವಿ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ದಯಮಾಡಿ ನಮ್ಮ ಬೈರೇಗೌಡರನ್ನ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಬೇಕು. ಯಾಕಂದ್ರೆ ಅಷ್ಟು ಸುಲಭವಾಗಿ ಅವನ್ನ ಸೋಲ್ಸಕ್ಕಾಗಲ್ಲ. ದುಡ್ಡು ಮಾಡ್ಕೊಂಡಿದ್ದಾನೆ, ದುಡ್ಡಲ್ಲಿ ಆಟ ಆಡ್ತಾನೆ, ಜೊತೆಗೆ MLA ಬರೀ ದುಡ್ಡೆ, ಗೆಲ್ಕೋತಾನೆ. MLA ಮಾತಾಡಿ ದುಡ್ಡು ಅಂತಾನೆ. ಅದಕ್ಕೋಸ್ಕರ ಬರೀ ದುಡ್ಡೆ. ದಯವಿಟ್ಟು ನನಗೆ ಇರೋದು ಸತ್ಯ ಹೇಳ್ಬೇಕು. ಅದಕ್ಕೋಸ್ಕರ ಅಷ್ಟು ಸುಲಭ ಇಲ್ಲ. ಈ ತರ ದುಡ್ಡು ಮಾಡ್ಬಿಟ್ಟೇನೆ ಅಪಾಯಿಂಟ್ಮೆಂಟ್ ಅಲ್ಲಿ, ಮತ್ತೆ ಅಲ್ಲಿ ಬರೀ ಕಾಂಟ್ರಾಕ್ಟ್ ಅದು ಇದು ಮಾಡ್ಕೊಂಡು ಬರೀ ದುಡ್ಡೆ. ಹೇಳಿದ್ರಲ್ಲ ಡಬ್ಬ 10 ರೂಪಾಯಿ 100 ರೂಪಾಯಿ ಕೊಂಡು ಹೇಳ್ಕೊಂಡು ಬರೀ ದುಡ್ಡು ಮಾಡಿರೋದು ಎಪ್ಪತ್ತು. ಅದರಿಂದ ನೀವೆಲ್ಲ ಮನಸ್ಸು ಮಾಡಿ ವೇದಿಕೆ ಅಂತ ಎಲ್ಲ ಹಿರಿಯರು, ಎಲ್ಲ ಗಣ್ಯರು, ನೀವೆಲ್ಲ ನೆಲಮಂಗಲ ಜನತೆಯನ್ನ ನೀವು ಬೇರೆ ಕಡೆಗೆ ಒಯ್ಯೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ನೆಲಮಂಗಲ ಜನತೆಗೆ ಗೊತ್ತು. ನಾನು ಯಾವ ರೀತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೀನಿ ಅಂತ ಗೊತ್ತು. 50 ಬೆಡ್ಡಿಂದ 100 ಬೆಡ್ಡಿಗೆ ಮೇಲ್ದರ್ಜೆಗೆ ಏರಿಸಿದ್ದು ಯಾರು ಅಂತಾರು ಗೊತ್ತು. ನಾನೇ ಆ ಒಂದು ಮೇಲ್ದರ್ಜೆಗೆ ಏರಿಸಿದ್ದು. ನಾನು ಕೂಡ ತಾಲೂಕು ಕೆಲಸದಾಗಿ ಕೆಲಸ ಮಾಡ್ತಾ ಇದ್ದೆ. ನಂತರ ಒಂದು ಕ್ಯಾಶುಯಾಲಿಟಿ ಯೂನಿಟ್ ಇರಲಿಲ್ಲ. ನಮಗೆ ಕ್ಯಾಶುಯಾಲಿಟಿ ಯೂನಿಟ್ ಮಾಡಿದೆ. ಯಾಕೆಂತಂದರೆ 3 ನ್ಯಾಷನಲ್ ಹೈವೇ ಬರೋದ್ರಿಂದ ಇಲ್ಲಿ ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗ್ತವೆ ಅಂತ ಕ್ಯಾಶುಯಾಲಿಟಿ ಯೂನಿಟ್ ಕೂಡ ನಾನು ಮಾಡಿಸಿದೆ. ಹಾಗಾಗಿ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇನ್ನೂ ಬೇಕಾದಷ್ಟು ಇದ್ದಾವೆ. ಯಾಕೆಂತಂದರೆ ನಮ್ಮ ಕ್ಷೇತ್ರದಲ್ಲಿ ಡಬಲ್ ರೋಡ್ ಇರಲಿಲ್ಲ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಡಬಲ್ ರೋಡ್ ಇರಲಿಲ್ಲ. ಡಬಲ್ ರೋಡ್ 20 ಕೋಟಿ ವೆಚ್ಚದಲ್ಲಿ 2017ರಲ್ಲಿ 2016-17ರಲ್ಲಿ ಮಾಡ್ತಿದ್ವಿ. ಬಸ್ ಸ್ಟ್ಯಾಂಡು ನಾವು ಮೆಂಬರ್ನ ಒಬ್ಬರನ್ನ ಕುರಿಬೇಕಾಗ್ತದೆ. ಯಾಕಂದರೆ ಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಬೋರ್ಡ್ ಮೆಂಬರ್ ಆಗಿದ್ರು. ಅವರು ನಾವು ಕೂಡ ಹೋಗಿ ಹೊಸ ಬಸ್ ಸ್ಟ್ಯಾಂಡ್ಗೆ 47 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡನ್ನು ಮಿಲಿಟರಿ ಮೂರ್ತಿಯವರು 47 ಕೋಟಿಗಳ ವೆಚ್ಚದಲ್ಲಿ ನಾವು ಇವತ್ತು ಬಸ್ ಸ್ಟ್ಯಾಂಡ್ ಕೆಲಸ ಕಾಮಗಾರಿ ನಡೀತಾ ಇದೆ. ನಂತರ ಇವತ್ತು ನಾನು ನಮ್ಮ ನಗರಸಭೆ ಯಾರು ಮಾಡಿತ್ತು ಅಂತ ಅವ್ರನ್ನ ಕೇಳಬೇಕು. ಯಾಕೆಂದರೆ ನಗರಸಭೆ ಮಾಡೋದು ಎಷ್ಟು ಕಷ್ಟ ಆಯಿತು ಅಂತ ನಮಗೆ ಗೊತ್ತು. ಕುಮಾರಣ್ಣನವರು ನಮಗೆ ಆಶೀರ್ವಾದ ಮಾಡಿ ನಗರಸಭೆ ಮಾಡಿಕೊಂಡಿದ್ದಾರೆ. ನೀವು ಮಾಡಿರೋದು ನೀವು ಮಾಡಿ ತೋರಿಸಿ. ಇವತ್ತು ನೀವು 2500 ಮನೆಗಳು ತರ್ತೀನಿ ಅಂತ ಹೇಳಿದ್ರೆ ಮಾಡಿ. ಭಾಳ ಒಳ್ಳೆ ಕೆಲಸ. ನಮ್ಮ ಅಟ್ಲೀಸ್ಟ್ ನೆಲಮಂಗಲ ತಾಲೂಕಿನಲ್ಲಿ 2500 ಮನೆ ಕಟ್ಕೊಂಡ್ರು ಬಡವರು ಅಂತಂದರೆ ನಿಮಗೆ ನಿಜವಾಗ್ಲೂ ಒಳ್ಳೆ ಆಶೀರ್ವಾದ ಸಿಗ್ತದೆ. ಮಾಡಿ. ಯಾಕೆಂತಂದರೆ ನಮಗೆ 2018ರಿಂದ 2023 ನಮಗೆ ಮನೆಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಯಾವುದೇ ಸ್ಯಾಂಕ್ಷನಿಂಗ್ ಆಗಿರಲಿಲ್ಲ. ಇವಾಗ ಆಗ್ತಾ ಇದೆ, ನೀವು ಮಾಡ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಮಾಡಿ. ನಂತರ ಅವರ 150 ಕೋಟಿ
ರಸ್ತೆಗಳ ಕಾಮಗಾರಿಗೆ 150 ಕೋಟಿ ತಂದಿದ್ದೀನಿ ಅಂತ. ಮೊನ್ನೆ ಒಂದು ಅವರು ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾ ಇದ್ರು, ಸಂಘಟನೆ ಮಾಡೋಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ MLA ಅವರು ಹೇಳಿದಾಗ ನಾನು ಆಯ್ತನ ನಿಮಗೆ ಹೆಸರು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಾಲೂಕು ಸಂಘಟನೆಗೆ ಮಾಡಿದೆ. ನನಗೆ ಎಲ್ಲ ತಾಲೂಕು ಅಧ್ಯಕ್ಷರು ಸೆಕ್ರೆಟರಿಗಳು ಪಾಪಕ್ಕೆ ಬೆಂಬಲ ಕೊಟ್ಟು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಕಸ್ಮಿಕವಾಗಿ ನಮ್ಮ MLA ಸಾಹೇಬರು ಎಲೆಕ್ಷನ್ ಬಂದಾಗ ನಮ್ಮ ಬೇರೆಗೌಡನವರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಾಗ ನಾವು ಹಿಂದೇನೆ ಒಂದು ಕಷ್ಟ ಅನುಭವಿಸಿದ್ದು. ಅದಕ್ಕೆ ನಾನು ಭಾಗಿಯಾಗಿದ್ದೆ. ಇವಾಗಿರೋ ಡೈರೆಕ್ಟ್ರಿಗೆ ನಾನು ಭಾಗಿಯಾಗಿದೆ. ನನ್ನ ಕಡೆಯಿಂದ ದಿಗ್ರಾಜಣ್ಣವರಿಗೆ ಕೆಟ್ಟದ್ದಾಗಿತ್ತು, ಸಾರಿ ಕಾಲಿಟ್ಟು ಅಂತ ಇದ್ದೀನಿ. ನಾನು ಅವತ್ತು ತಪ್ಪು ಕೆಲಸ ಮಾಡಿದ್ದೆ. ಆ ತಪ್ಪು ಕೆಲಸ ಮಾಡಿದ್ದೆ, ಆ ಕಷ್ಟ ನಾನು ಅನುಭವಿಸಿದೆ. ಅದೇ ಕಷ್ಟ ಬೇರೆ ಅಧ್ಯಕ್ಷರಿಗೆ ಯಾರಿಗೆ ಬಂದಿದ್ರು ಅದು ಜಯಿಸ್ಕೊಂಬರಕ್ಕೆ ಆಗ್ತಿರ್ಲಿಲ್ಲ. ಅದು ಒಂದು ಟೈಮ್ನಲ್ಲಿ ನನಗೆ ನಮ್ಮ ಜೆಡಿಯು ಉಪಾಧ್ಯಕ್ಷ ಆಗಿದ್ರು BDCC ಬ್ಯಾಂಕಿಂದ. ಆ ಕಷ್ಟಕ್ಕೆ ಅವರು ಭಾಗಿಯಾದರು. ರಾತ್ರಿ 12 ಗಂಟೆ ರಾತ್ರಿ ಒಳಗೆ ನನ್ನ ಎಲೆಕ್ಷನ್ಗೆ ನಿಲ್ಲಿಸಬಾರ್ದು, ಇವ್ನು 29C ಮಾಡಬೇಕು, ನೆಕ್ಸ್ಟ್ ಎಲೆಕ್ಷನ್ ಇವನೇ ಕಾಂಪಿಟೇಟರ್ ಆಗಿ ಬರೋದು, ನಾನು ಇವನು ತೆಗಿಲೇಬೇಕು ಬಿಡು ಸಮೇತ ಅಂತ ಹೇಳಿ ಇವಾಗಿರೋ ಡೈರೆಕ್ಟು ಭಾರಿ ಚಾಲೆಂಜ್ ಮಾಡಿ ಎಲ್ಲ ಮಿನಿಸ್ಟ್ರು DK ಶಿವಕುಮಾರ್ ಕಡೆಯಿಂದನೂ ARRTC ಫೋನ್ ಮಾಡಿ ನನಗೆ 29C ಇಶ್ಯೂ ಮಾಡಿಸಲೇಬೇಕು, ಇವನು ಎಲೆಕ್ಷನ್ ಮಿತಿ ಮೀರಿ ಆಡಳಿತ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಚಾಲೆಂಜ್ ಬೇಡ. ಆದರೆ ನಾನು ಅವನು ಚಾಲೆಂಜ್ಗೆ ಪ್ರತಿ ಚಾಲೆಂಜ್ ಕೊಟ್ಟು ನನಗೆ ಜೆಡಿಯು ಸಹಾಯ ಮಾಡಿದ್ರು. ಅವತ್ತು ನಾನು ಎಲೆಕ್ಷನ್ ಮಾಡಿದೆ, ನಾನೇ ಅಧ್ಯಕ್ಷರೇ. ಊರಲ್ಲಿ ಯಾರು ನಮ್ಮ ಆಪೋಸಿಟ್ ಅಲ್ಲಿ ಯಾರು ಹೋಗಿದ್ರು ಅವರು ಅಪ್ಲಿಕೇಶನ್ ಹಾಕಬೇಕು ಬಂದಂಗೆ ಮಾಡಿ ನಾನು ಎಲೆಕ್ಷನ್ ಮಾಡ್ಕೊಂಡೆ, ಗೆದ್ದೆ. ನಮ್ಮವೇ 9 ಸೀಟು ನಾನೇ ಮಾಡ್ಕೊಂಡೆ, ಗೆದ್ದು ನಾನು ಗೆದ್ದಾದ್ಮೇಲೆ ಈ ವಯಸ್ಸಾಗಲ್ಲ ಅಂತ ಹೇಳ್ತಾರಲ್ಲ, ಅವ್ರು ನಾನು ಜೊತೆ ಕೂತ್ಕೊಂಡು ನಾನು ಹೆಂಗೊಳಗೆ ಹಾಕ್ತಾರೀ, ಇಲ್ಲ ಅವರೇ ಕರೀಲಿ ಕೂಡ ನಮ್ಮ ಜೊತೆ ನಾನು ಕರೋಲ್ಲ ಅಂತ ಅಷ್ಟೇ ನಿಮಿಷದಲ್ಲಿ. ಆ ಥರ ಒಂದು ಶಕ್ತಿ ನನಗೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟವನೆ. ಅವತ್ತು ಬುದ್ಧಿದ್ದೀನಿ. ಇವತ್ತಿನ ದಿವಸ ಅನೇಕ ಜನ ಈ ಹಾಲಿ ಇರ್ತಕ್ಕಂಥ ನಿರ್ದೇಶಕರು ನನ್ನ ಜೊತೆ ಬರ್ಸಿದ್ದಾರೆ. ಏನೋ ಒಂದು ಅನೌನ್ಸ್ ಮಾಡಿದ್ರು ಕಮಿಟಿ ಅಂತ ಹೇಳಿ, ಅವನ್ ಸೇರಿಸ್ತೀವ, ನಮ್ಮ ಗುಂಪಿಗೆ ಸೇರಿಸಲ್ಲ ನಾನು ನನ್ನ ಮನೆಗೆ ಕೂತ್ಕೊಂಡು ಅವನ್ ಯಾವುದೇ ಕಾರಣಕ್ಕೂ ಗುಂಪು ಸೇರಿಸಲ್ಲ. ಅಷ್ಟು ವಿಶ್ವಾಸಕರಾಗಿ ಅನೇಕ ಜನ ನನಗೆ ಹೇಳಿದ್ರೆ 1450 ಜನ ನಿಮ್ಗೆ ಆಶೀರ್ವಾದ ಮಾಡ್ತಾವಲ್ಲಿ, ನಿನ್ ಗೆದ್ದ ದಿವಸ ನಿನ್ 1450 ಜನನು ನಿನ್ಗೆ ಅಲ್ಲಿ ಬಂದ್ಬಿಟ್ಟು ನಿನ್ಗೆ ಉದ್ದಾರ ಆಗ್ತಾರೆ. ನೀನ್ ದಯವಿಟ್ಟು ನಿನ್ ಗೆದ್ಬೇಕಪ್ಪ ಅಂತ ಹೇಳಿ ಹೇಳಿದ್ರೆ ಹೆಚ್ಚಿಗೆ ಹೋಗಿ ಮಾತಾಡಕ್ಕೆ ಬೇಜಾರು ಮಾಡ್ಕೊಬೇಡಿ. ಕೆಲವರೆಲ್ಲ ಹೋಗಿ ಬಂದಿದ್ರೆ ಕೆಲವರು ಹೋಗಿಲ್ಲ. ಅವ್ರು ಏನ್ ಹೇಳ್ತಾರೆ, ₹1 ಖರ್ಚು ಮಾಡಿದಾಗ 15 ಎಕರೆ ಆಸ್ತಿ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ 15 ಎಕರೆ ಆಸ್ತಿ ಮಾಡ್ಬಿಟ್ಟಿದ್ದೀನಿ. 15 ಎಕರೆ ಒಳಗೆ 450 ಜನಕ್ಕೆ ಕೆಲಸ ಕೊಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಎಷ್ಟು 21 ಕೋಟಿ 20 ಲಕ್ಷ 50,50,000 ರೂಪಾಯಿ ಕಟ್ಟಿರ್ತಕ್ಕಂಥದ್ದು ನಮ್ಮ ದುಡ್ಡು. 78 ಕೋಟಿ ರೂಪಾಯಿ ವರ್ಷ ನಮ್ಮ ತಾಲೂಕು ವರ್ಷಗಳಲ್ಲಿ. ಅದಕ್ಕೆ ಆಂಜನೇಯ ಜಾಸ್ತಿ ಮಾಡಕ್ಕಾಗ್ತಾ ಇಲ್ಲ, ಎಲ್ಲ ಬರೀ ಬುಕ್ಕದೆ. ಈ ತರ ₹400 ₹1,500 ತಂದ್ರೆ ಹೇಳ್ಬೇಕಾಗ್ತದೆ. ಅದೇ ರೀತಿ ಕಾಲೇಜ್ ಪೇಪರ್ ತಗೊಳ್ಳಿ, ಕ್ಯಾಪ್ ತಗೊಳ್ಳಿ, ಪ್ರತಿಯೊಂದರಿಗೂ ನುಗ್ಗದೆ. ಈ ನುಗ್ಗಿ ಸುಡಿಸ್ತಾನ ನಮ್ಮ ತಿಮ್ಮರಾಜನವರು ಒಳ್ಳೆ ಕೆಲಸಕ್ಕೋಸ್ಕರ ಮೊಬೈಲ್ ಟ್ರಸ್ಟ್ ಅಂತ ಮಾಡಿ 23 ಪೈಸೆ ಕಟ್ ಮಾಡೋದು. ನಿಜವಾಗ್ಲೂ ಇದು ದುರುಪಯೋಗ ಆಗೋಗಿದೆ. ನಿಮಗೆ ಎಲ್ಲ ಆರ್ಡರ್ ಕೊಟ್ಬಿಡ್ತೀನಿ, ಬಂದ್ಬಿಡಿ ಬರಬೇಕು, ನೀವೆಲ್ಲರೂ ಬಂದು ನಿಮ್ಗೆ ಒಂದೊಂದು ಪೇಜ್ ಆರ್ಡರ್ ಕೊಟ್ಟು ದುಡ್ಡು ಕೊಟ್ಬಿಡ್ತೀನಿ ಅಂತ. ನೋಡಿ ಸ್ವಾಮಿ, ಇಲ್ಲಿದೆ ಆರ್ಡರ್ ಕಾಪಿ, ಓದ್ತೀನಿ ತಮಗೆ. ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು ನಗರದ ವೃಷಭಾವತಿ ವ್ಯಾಲಿ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ 243 MLD ನೀರನ್ನು ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯ 70 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಸದರಿ ಸಮಾರಂಭದ ಕುರಿತು ರಾಜ್ಯ ಹಾಗೂ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಚಾರಪಡಿಸಲು ಅನುಮತಿ ಕೋರುತ್ತಾ ಹಾಗೂ ಇದಕ್ಕೆ ತಗಲುವ ಅಂದಾಜು ವೆಚ್ಚ ₹30.5 ಲಕ್ಷಗಳ GST ಒಳಗೊಂಡಂತೆ ಮೊತ್ತಗಳನ್ನು ಮೇಲ್ಕಾಣಿಸಿದ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯ ಅಡಿಯಲ್ಲಿ ಭರಿಸಲು ಅನುಮತಿ ನೀಡುವಂತೆ ಸಹ ಕೋರಲಾಗಿದೆ. ಇವರು ಫಂಕ್ಷನ್ ಮಾಡಿರೋದು, ಜಾಹೀರಾತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಹಣ. 2 ವರ್ಷ 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 2 ವರ್ಷ
ಸರ್ಕಾರಿ ಇದರ ಆರ್ಡರ್ ಕಾಪಿ ದಿನಾಂಕ 2023ರಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು. 2/3/2024ರಲ್ಲಿ ಆರ್ಡರ್ ಮಾಡಿದ್ರು. 2/3/2024ರಲ್ಲಿ ಆರ್ಡರ್ ಮಾಡಿ. ಆಯ್ತಾ ಸ್ವಾಮಿ? ನಿಮ್ಮ ಇನ್ನ ಏನೇನು ಯೋಜನೆಗಳಿದ್ದಾವೆ ಅಂತ ಯೋಜನೆಗಳು ಫಂಕ್ಷನ್ ಆಯ್ತಲ್ಲ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದು ಫಂಕ್ಷನ್ ಮಾಡಲಿಲ್ವಾ? ಅವರಿಗೆ 30.50 ಅಂದರೆ 30,50,000 ರೂಪಾಯಿ ಫಂಕ್ಷನ್ ಮಾಡೋದಕ್ಕೆ ಮತ್ತೆ ಜಾಹೀರಾತುಗಳಿಗೆ ಹಾಕೋದಕ್ಕೆ ಕೊಟ್ಟಿದ್ದಾರೆ. ನಮಗೆ ಭಾಳ ಒಂದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರಕ್ಕೆ ನೀರಿಲ್ಲ. ನಾವು ಹೇಗಾದರೂ ಮಾಡಿ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋದಕ್ಕೆ ನಾವು ಪುಷ್ಪಾವತಿಯಿಂದ ನಾವು ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಅವತ್ತು 2021ರಲ್ಲಿ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಕುರಿತು ಅಂದಾಜು ಮೊತ್ತ 236 ಕೋಟಿಗಳು ಅದನ್ನು ಮಾಡಿ ಒಳಚರಂಡಿಯನ್ನು ನಾನು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2021ರಲ್ಲಿ ಒಳಚರಂಡಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅದರಲ್ಲಿ ಒಂದು ಯಾಕೆ ತಡವಾಯಿತು ಅನ್ನೋದಕ್ಕೆ ಒಂದೇ ಒಂದು ಸೆಂಟೆನ್ಸ್ ಓದ್ಬಿಡ್ತೀನಿ. ನೆಲಮಂಗಲ ಪುರಸಭೆಯ ವ್ಯಾಪ್ತಿಯ ಸುತ್ತಮುತ್ತಲ 7 ಹಳ್ಳಿಗಳಾದ ಅರಿಶಿನಗುಂಟೆ, ಬಸವನಹಳ್ಳಿ, ವಾಜರಹಳ್ಳಿ, ವಿಶ್ವೇಶ್ವರಪುರ, ಮಲ್ಲಾಪುರ, ಕೆಂಪಲಿಂಗನಹಳ್ಳಿ, ಬ್ಯಾಡ್ರಹಳ್ಳಿ ಮತ್ತು ಕೂಲಿಪುರ ಇವುಗಳನ್ನು ಸೇರಿಸಿ ಸರ್ಕಾರವು ತನ್ನ ಆದೇಶ ಸಂಖ್ಯೆ ಈ 65 MLR 2016 ದಿನಾಂಕ 26/12/2019ರಲ್ಲಿ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಇರಿಸಲಾಗಿದೆ. ಮುಂದುವರೆದು ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಎಲ್ಲ ಗ್ರಾಮಗಳನ್ನು ಒಳಗೊಂಡಂತೆ ಎಲ್ಲ ಸಂಪೂರ್ಣ ಪ್ರದೇಶಗಳನ್ನು ಪರಿಗಣಿಸಿ ವಿಸ್ತೃತ ಯೋಜನೆ ವರದಿಯನ್ನು ತಯಾರಿಸುವಂತೆ ಪೌರಾಯುಕ್ತ ನೆಲಮಂಗಲ ನಗರಸಭೆ ಇವರು ದಿನಾಂಕ 16/4/2020ರಲ್ಲಿ ಕೋರಿರುತ್ತಾರೆ. ನಗರಸಭೆಯ ಕೋರಿಕೆಯಂತೆ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಸಮಗ್ರವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ವಿವರವಾದ ಅಂದಾಜು ಪಟ್ಟಿಯನ್ನು ತಯಾರಿಸಲು ದಿನಂಪ್ರತಿ ತಲಾ 110 ಲೀಟರ್ನಂತೆ ಮಲಿನ ನೀರಿನ ಪ್ರಮಾಣವನ್ನು ಪರಿಗಣಿಸಿ ಯೋಜನೆಯನ್ನು ವಿನ್ಯಾಸಿಸಲಾಗಿದೆ. ಈ 23 ಪೈಸೆ ಲೈಟ್ ಏನಕ್ಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಸತ್ತ ಅವರಿಗೆ ಬಹಳ ಕಷ್ಟದಲ್ಲಿ ಅವನೇ ಹಾಲು ಉತ್ಪಾದಕ ಯಾರು ಅಲ್ಲ, ಹಾಲು ಉತ್ಪಾದಕ ಕರೀತಕ್ಕಂಥ ಸತ್ತಾಗ ಅವರಿಗೆ ಅನುಕೂಲ ಆಗಲಿ ಅಂತೇಳಿ 23 ಪೈಸೆ ಕಲ್ಯಾಣ ಟ್ರಸ್ಟ್ ಅಂತ ಕೊಡ್ತಾರೆ. ನಮಗೆ ನೋಡಿ ತಿಳ್ಕೊಳ್ಳಿ, ಎಲ್ಲರ ಹಾಲಲ್ಲೂ ಹೊಟ್ಟೋಗ್ಬಿಡ್ತದೆ ಅದು, ನಮಗೆ ಗೊತ್ತಾಗೋದೇ ಇಲ್ಲ. ಅದು ಕಂಪ್ಯೂಟರ್ ಇಟ್ಟು ಮಾಡಿರ್ತಾರೆ, ಅಲ್ಲಿ ಭಾಗ ಗೊತ್ತಾಗಿರ್ತದೆ. ಅದು ಒಂಥರ ಸರ್ಕಾರ ಟ್ಯಾಕ್ಸ್ ರೇಟ್ದಾಗೆ ಟ್ಯಾಕ್ಸ್ ರೇಟ್ ಪುಕ್ಸೆಟ್ಟೆ ಕೊಡ್ತಾರಲ್ಲ, ಈಗ ಹಾಕಿ ಓದ್ತಾ ಇರ್ತದೆ ಅದು ಅನ್ಯಾಯವಾಗಿ. ಅದನ್ನೇನು ಮಾಡ್ತಾರೆ, ಏನು ಕೊಡೋಕೆ ಹೋಗಲ್ಲ, ಸತತವಾಗಿ ಕಿವಿ ಹಾಕೊಳ್ಳಲ್ಲ. ಮನೆ ನಮ್ಮ ಹೊಸಳ್ಳಿ ಅಧ್ಯಕ್ಷರು ನರಸಿಂಹಮೂರ್ತಿಗಳು ಕ್ಯಾಂಪ್ ಆಫೀಸ್ ಹೋಗಿದ್ದು, ಅಲ್ಲಿ ಅಡ್ಡಾಕಿರು ಏನು ಮಾಡಿದೆ, ನಮ್ಮ ಮುಂದೆ ಸಹೋದರ ಆಗುದು ಅಂದ್ರು. ನಾವೇನು ಹೇಳ್ತೀವಿ ಅಂದ್ಬಿಟ್ಟ, ನನ್ನ ಜೊತೆ ಇರಲ್ಲ, ಓಡೇ ಹೋಗ್ಬಿಟ್ಟೆ, ಓಡೇ ಹೋಗ್ಬಿಟ್ಟೆ, ನಿನ್ನೆ ಇಲ್ಲ ಅಲ್ಲಿ. ಅವು ಏನೇನು ಅಂತೆ ನಾನು ಸುಮ್ಮಿದ್ರಿ, ಯಾರು ಸರ್ಕಾರ ದುಡ್ಡು ಕಾಸು ಕೊಡಲ್ಲ. ಯಾಕೆ ಗೊತ್ತಾ, ಕೊಟ್ಟು ನಮ್ಗೆ ವಾಪಸ್ ಕೊಡ್ತಾನ, ಕೊಡಲ್ಲ. ಅದಕ್ಕೇನು ಮಾಡ್ತಾರೆ, ಚೇರ್ ತಗೊಂಡ್ರು 30 ಲಕ್ಷ ರೂಪಾಯಿ ಚೇರು, ಅವ್ನು 400 ರೂಪಾಯಿ ಚೇರ್ಗೆ 1,500 ರೂಪಾಯಿ ರೇಟ್ ಹಾಕಿ ತಗೊಂಡ್ರು. ನಮ್ಮ ಏನು ವೀಕ್ನೆಸ್ ಆಗ್ತದೋ ಗೊತ್ತಿಲ್ಲ. ನಮ್ಮ ಸೊಸೈಟಿಗೆ ಕೇಳಿದ್ರೆ ನಮ್ಮ ಅಣ್ಣ ಮಗ ನಿಖಿಲ್ ಕುಮಾರೇ ಅಧ್ಯಕ್ಷರಾಗಿದ್ದ, ನಾವು ಅದೆಲ್ಲ ಕೊಡೋದಿಲ್ಲ ಹೋಗ ಅಂತ ಕಳಿಸ್ತಾವ. ಈ ಚೆಕ್ಗಳು ಕೊಡ್ತಾರೆ. ಮೊನ್ನೆ ಚಂದ್ರವಳ್ಳಿಗೆ ಹೋಗಿದ್ದು, ಮಹೇಶನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳಿದ್ರು 6,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೆ, 30 ಡಬ್ಬ ಕೊಟ್ಟಿದ್ದೆ, ನಮ್ಗೆ ಯಾರಿಗೆ ಕೊಡಲಿ? ಇಲ್ಲ 6,000 ರೂಪಾಯಿ ವಾಪಸ್ ಕೊಡ್ತೀನಿ, ಕರೆಂಟ್ ಟ್ರಸ್ಟಿಂದ ವಾಪಸ್ ಕೊಡ್ತೀನಿ. 30 ಡಬ್ಬ ಯಾರಿಗೆ ಕೊಡಲಿ? ಎಲ್ಲ ಕಡೆ ಇದೆ ತಂದಿರಿಸಿದ್ರು. ಅಟ್ಲೀಸ್ಟು ಸ್ಟೀಲ್ ಡಬ್ಬನ ಕೊಟ್ಟವರು ಅವರು ಬೇರೆ, ಅವರು ಹಿಂಗೇನೆ, ಅವರು ಚಿಂತೆ ಮಾಡಿರೋದು. ಅನೇಕ ಜನ ನನ್ನ ಹತ್ರ ಬಂದೋಗ್ಯಾರೆ. ಈಗ ನಿರ್ದೇಶಕರು ಈ 13 ಜನ ನಿರ್ದೇಶಕರು 5 ಜನ ನನ್ನ ಹತ್ರ ಬಂದೋಗ್ಯಾರೆ. ನೀವು ಏನಾರ ಮಾಡಿ ಸೋಲ್ಸ್ಬೇಕು, ಇವರಂತ ಭ್ರಷ್ಟ ಇಲ್ಲ, ನಾವೇನು ಮಾಡೋಕ್ಕೂ ಬಿಡ್ತಾ ಇಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದಾರೆ. ಅಂಥ ಭ್ರಷ್ಟ ಇವರು. ಇವತ್ತಿನ ದಿವಸ ನಾವು ರೈತರು ಮನೆ ಹೇಳಿದ್ರು, ಕಿಮರಾಜ್ ಅವರು, ನಾವು ಇವರೆಲ್ಲ ಒಂದು ಮೀಟಿಂಗ್ ಕರೆದೆ. 2019 ಇಸ್ವಿನಲ್ಲಿ ನಮ್ಮ GPMಗೆ ಅಂದರೆ ಜನರಲ್ ಬಾಡಿಗೆ ನಾನು ಹೇಳೋದಿಷ್ಟೇ, 18 ವರ್ಷಗಳ ಕಾಲ ಹಳ್ಳಿಯಲ್ಲಿ 9 ವರ್ಷ ಮೊದಲಕೋಟೆಯಲ್ಲಿ 9 ವರ್ಷ ನೆಲಮಂಗಲ ತಾಲೂಕು ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಯಾರಾದರೂ ಒಬ್ಬರು ನನ್ನ ಮೇಲೆ ಏನಾದರೂ ಒಂದು ಕಂಪ್ಲೇಂಟ್ ಹೇಳಿದ್ರೆ ನಾನು ನನ್ನ ಜೀವನದ ಒಂದು ಏನು ಮಾಡಿಸ್ಕೋಬೇಕು, ತಾವು ಏನು ಹೇಳ್ತೀರ ಅದಕ್ಕೆ ನಾನು ಶತಸಿದ್ಧವಾಗಿರ್ತೇನೆ.
ನಾನು 10 ವರ್ಷಗಳ ಕಾಲ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದೆ. 2009ರಲ್ಲಿ 2008ರಲ್ಲಿ ನಾನು ರಿಸೈನ್ ಮಾಡಿದ ಮೇಲೆ 2009ರಲ್ಲಿ ನನಗೆ ಒಂದು ಕರ್ನಾಟಕ ರತ್ನ ಅಂತ ಹೇಳ್ಬಿಟ್ಟು, ಕರ್ನಾಟಕ ವೈದ್ಯ ರತ್ನ ಅಂತ ಹೇಳ್ಬಿಟ್ಟು ಒಂದು ಗೋಲ್ಡ್ ಮೆಡಲ್ ಕೂಡ ಕೊಟ್ಟಿದ್ದಾರೆ ಮಿಸ್ಟರ್ ಶ್ರೀನಿವಾಸ್. ನನಗೆ ಗೋಲ್ಡ್ ಮೆಡಲನ್ನು ಕೂಡ ಕೊಟ್ಟಿದ್ದಾರೆ. ನಾನು ಆ ಸೇವೆಯನ್ನು 18 ವರ್ಷಗಳ ಕಾಲ ಮಾಡಿದ್ದೀನಿ. ನಂತರ 2021ರಲ್ಲಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಒಬ್ಬರು ಡಿ ಸಿ ಇದ್ದರು, ಶ್ರೀನಿವಾಸ್ ಅಂತ ಒಬ್ಬರು ಡಿ ಸಿ ಇದ್ದರು. ಆ ಡಿ ಸಿ ಅವ್ರನ್ನ ಕರ್ಕೊಂಡ್ಬಂದು ಮೈಲಹಳ್ಳಿನಲ್ಲಿ 5 ಎಕರೆ ಜಮೀನನ್ನು ಗುರುತಿಸಿ ಅಲ್ಲಿ ಜನರಲ್ ಆಸ್ಪತ್ರೆಯನ್ನು 100 ಬೆಡ್ಡೆಡ್ ಹಾಸ್ಪಿಟಲ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿ ಟೆಂಡರ್ ಹೋಯಿತು. 31 ಕೋಟಿ ರೂಗಳಿಗೆ ಟೆಂಡರ್ ಹೋಯಿತು. ಕಾರಣಾಂತರದಿಂದ ಏನು ಎಲೆಕ್ಷನ್ ಬಂದಿದ್ದರಿಂದ ನಮಗೆ ಅದು ಟೆಂಡರ್ ಆಗಲಿಲ್ಲ. ಇವತ್ತು ಅದನ್ನು ಮತ್ತೆ ರೀಆರ್ಡ್ರು ಗುಂಡರಾವ್ ಅವರು ಎತ್ಮೀನ್ಸ್ ಕೈಲಿ ನೀವು ರೀಆರ್ಡರ್ ಮಾಡಿಸಿ ಸಾರಿ ಅನ್ಯಾಯವಾಗಿ ಕೆಲಸವೇ ಪುರಾವತಿಗಳನ್ನು ನೋಡಿದಾವೆ. ನಾನು ನೋಡಿ 1974 ಇಸ್ವಿಯಿಂದ ಈ ಒಂದು ಹಾಲಿನ ವ್ಯವಹಾರ ಮಾಡ್ದ. ನಮ್ಮ ಗೋಪಾಲ ಇವತ್ತು ನೀನೊಂದು ಫೋಟೋ ಹಿಡ್ಕೊಂಡು ಹಾಕ್ತೀನಿ ಅಂತ ಹಾಕ್ಬಿಡಪ್ಪ ಅಂದೆ. ಏನು ಗೊತ್ತಾ, ನಾನು ಡ್ರೈವರ್ ಇಲ್ಲ ಇವತ್ತು, ಟ್ಯಾಕ್ ಓಡಿಸೋದು. ನಾನು ಹೋಗಿ ನನ್ನ ಗದ್ದೆ ಒಳಗೆ ಜೋಳ ಕುಟ್ಕೊಂಡು ಹೊಡ್ಕೊಂಡು ಬರ್ತಾ ಇದ್ದೆ. ನೀನು ಫೋಟೋ ಹಾಕಿ ಹಾಕು ಏನಂತೆ ನಾನು ಮಾಡಿದ್ದೀನಿ. ಆ ರೀತಿ ಇವತ್ತು ಕೂಡ ಹಾಲು ಕರಿತೀನಿ. ಇವತ್ತು ಕೂಡ ನಾನು ನನ್ನ ಸಂಸ್ಥೆ ಶ್ರೀಕೃಷ್ಣ ಪರಮಾತ್ಮ ದಯದಿಂದ ದುಃಖದಿಂದ ಹೇಳ್ತಾ ಇದ್ದೀನಿ, ಸಂತೋಷದಿಂದ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣ ಪರಮಾತ್ಮ ದಯದಿಂದ ನನ್ನ ಸಂಸ್ಥೆ ಅಂಗಡಿ ಬೆಳ್ಕೊಂಡು ಹೋಗ್ತಾ ಇದೆ. ನಾನು ಇಲ್ಲಿ ಇವನ್ ತರ ಗದ್ದೆ ತಿನ್ಬೇಕಾದ ಅಗತ್ಯ ಇಲ್ಲ. ನಾನು ರೈತರ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ನನ್ನ ಕೈಯಿಂದ ಖರ್ಚು ಮಾಡಿ ಸೇವೆಯನ್ನು ಮಾಡ್ತೀನಿ. ನನ್ನ ಗ್ರಾಮದ ರೈತರು ಇವತ್ತು ಅವರೇ 1984 ಇಸ್ವಿಯಲ್ಲಿ ನಮ್ಮ ಸೊಸೈಟಿ ಏನೋ ಒಂದು ಗದಿ ಹೊಡೆಯಿತು. ಅವತ್ತಿನ ದಿವಸ ನಾನು ಕಷ್ಟ ಬಿದ್ದಿರೋದು ಇವತ್ತಿಗೂ ಕೂಡ ರೈತರು ನಾನು ಹೇಳಿದ್ರು ಓಡಾಡ್ತಾರೆ. ನಮ್ಮ ಮನೆಯಲ್ಲಿ ಕೂತಾರೆ ಇವತ್ತು ಕೂಡ ಓಡಾಡ್ತಾರೆ. ಯಾಕೆ ಯಾರೇನೇ ಬಿಡ ಅಂತ ಮಾಡಲಿಕ್ಕೆ ಬೇಕಾಗಲ್ಲ. ಇನ್ನಾರು ವರ್ಷ ಬಂದ್ರೆ ಒಂದು ಮೂರು ಕೊಡ್ತೀವಿ. ಆ ಕಚೇರಿ ಹಾಕ್ತೀವಿ. ಕಚೇರಿ ಮಾಡಲಿಕ್ಕೆ ಒಳ್ಳೆ ಇಲ್ಲ, ಎಲ್ಲ ಹನ್ನೊಂದು ಆಗೋದಿದೆ. ಅದರಿಂದ ನಾನು ಸೇವೆ ಮಾಡಿದ್ದೀನಿ ವಿನ ಅದರಲ್ಲಿ ಏನಾದರೂ ನಾನು ಒಂದು ಪೈಸೆ ನನ್ನ ಬಾಯಲ್ಲಿ ಹಾಕೊಂಡಿದ್ರೆ ನಾನು ವಿಷ ತಿನ್ನಂಗೆ ಭಗವಂತ ಇಲ್ಲೇ ನನಗೆ ಮಾತು ನಿಲ್ಲಿಸಿದೆ. ಆ ಥರ ಒಂದು ಸಂಸ್ಥೆ ಪಂಚಾಯತ್ ಅಧ್ಯಕ್ಷರಾಗಿದ್ದೀನಿ. ಸದಸ್ಯ ಕಾರ್ಯದರ್ಶಿಗಳು ಅವರ ಭಾರ ಆರೋಪಗಳನ್ನ ಒಂದು ಕಡೆ ಯಾವಾಗ ನಮ್ಮ ಕಷ್ಟ ಇರ್ತದೆ. ಅವರು ಇವತ್ತು ದಿವಸ ಎಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಅನ್ನೋ ಅವ್ರಿಗೆ ಇರ್ತದೆ. ನಾವು ಕೂಡ ಅವ್ರನ್ನ ವಿಭಾಗಿಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಅವರು ಕಷ್ಟ ಬಿದ್ದು ರಾತ್ರಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಅಧ್ಯಕ್ಷರು ಒಂದಿನ ಮಾತಾಡ್ತೀವಿ, ಅವರು ಅಲ್ಲೇ ಭೇಟಿ ಮಾಡ್ತಾರೆ. ಅವರು ಕೂಡ ಅಧ್ಯಕ್ಷರು ಕಾರ್ಯದರ್ಶಿದೆ. ಇವತ್ತಿನ ದಿವಸ ಪಟ್ನಾಲಯದಾಗಿ ನಾನು ಸನ್ಮಾನ್ಯ ಪುರಾಣವರು ಉಜಿಗಟ್ಟೆ ಮಾಡಿದ ಆರೋಪ ಅಧ್ಯಕ್ಷರು. ನಾನು ಅವರಿಗೆ ಅಡ್ಡ ಹೋಗಿದ್ದೀನಿ. ನನ್ನ ಹಿರಿತನವನ್ನು ನೋಡಿ ನನಗೆ ಅದು ಅನುಕಂಪ ಇದೆ. ನಾನು ಅನ್ಯಾಯವಾಗಿ ಅವರು ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಮಗ ಏನು ಮಾಡ್ತಾರೆ, ನೀವು ವಯಸ್ಸಾಗ್ತದಲ್ಲ, ನೀವು ಸಾಕಷ್ಟು ಈ ಒಂದು ಸಹಕಾರ ಸಂಘದಲ್ಲಿ ನನ್ನ ಚಿಕ್ಕ ಬಾಲ್ಯದಿಂದಲೂ ಕೂಡ ಮಂಡ್ಯಕ್ಕೂ ಕಾಲ್ನಾಡ ಹಾಕಿದ್ದೀನಿ, ಮತ್ತೆ ಬೋರ್ಡ್ಗಳಿಗೆ ಕಾಲ್ನಾಡ ಹೋಗ್ತಿದ್ದೀನಿ. ಈ ಕ್ಷೇತ್ರದಲ್ಲಿ ಸಾಕಷ್ಟು ದುಡಿದಿರುವಂಥದ್ದು. ಅದರಿಂದ ನೀವು ಈ ಸಾರಿ ಇಟ್ಕೊಳ್ಳಪ್ಪ ಅಂತೇಳಿ ನನ್ನ ಮಗ ನಾನು ಊರಿಗೆ ಬಿಡಪ್ಪ ಬದಲಾವಣೆ ಇಲ್ಲಪ್ಪ, ನಿಮ್ಮ ವಯಸ್ಸಾಗಿದೆ, ಎಷ್ಟು ಆಗಲ್ಲ ಮಾಡೋದು. ನಾನು ಬಿಸ್ನೆಸ್ ಮತ್ತೆ ಇವತ್ತಿನ ದಿವಸ 5 ವರ್ಷದಲ್ಲಿ ₹1 ಇದ್ದಾಗ ಯಾರಾದ್ರೂ ಕೆಲಸ ಕೊಡ್ಸೋಣ ಅಂತೇಳಿ ಆ ಒಂದು ಫಲಾನುಭವಿನ ಕರ್ಕೊಂಡ್ಬಂದು ಹೇಳಿ. ಇವತ್ತು 4 ಜನ ಇವತ್ತು ಏನು ಕೆಲಸ ಮಾಡ್ತಕ್ಕಂಥವ್ರು ಮರಣ ಹೊಂದಿದ್ದಾರೆ. ಕಳಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕಳಿಸ್ಕೊಳ್ಳಿ. ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿರ್ತಕ್ಕಂಥವ್ರಿಗೆ ಆ 30 ಲಕ್ಷ ರೂಪಾಯಿ ಕೊಡಬೇಕು. ಅದು ಕಲ್ಯಾಣ ನಿಧಿ ಅಲ್ಲಿ ಟ್ರಸ್ಟಲ್ಲಿ ದುಡ್ಡು ಇರ್ತದೆ. ಆ ದುಡ್ಡಿನ ಕೊಡೋಕ್ಕೆ ಕೊಡಬೇಡಿ ಅಂತೇಳಿ ತಕರಾರು ತೆಗೆದವ್ರೆ. ಅವರು ಮನೆ ತಗೋ ಕೇಳಿದಾಗ 30 ಲಕ್ಷ ತಂದ್ಕೊಡಿ, ನಾನು ಅದನ್ನು ಮಂಜೂರು ಮಾಡಿಸ್ತೀನಿ ಅಂತ ಹೇಳಿದ್ರು. ಎಷ್ಟು ಕೆಲಸ ಕೊಟ್ಟರೆ ನೀವು ಓಪನ್ ಮಾಡಿ. ಇದು ನೋಡಿ ರೈತ ಬಾಂಧವರು ಇದು ಗಮನದಲ್ಲಿ ಇಟ್ಕೊಂಡು ಮುಂದಿನ ಸರಿ ಇದು ಎಷ್ಟೊಂದು ಕೆಲಸಗಳು ಏನಾಗ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ನೀವು ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಚಾರವನ್ನು ಹೇಳಿ. ನನಗೆ ಅವ್ನು ಹೇಳೋ ಪ್ರಕಾರ ವಯಸ್ಸು ಲೆಕ್ಕ ಮನಸ್ಸಿಗೆ ಯಾವುದೇ ವಯಸ್ಸಾಗಿದೆ, ಏನು ಬೇಕಾದ್ರೂ ಮಾಡಬೇಕು. ಡಾಕ್ಟರ್
ಹೊಟ್ಟೆಗೆ ಬೇವು ಹಾಕಲ್ಲ ಅಂದ್ರೆ ನನಗೆ ಮನಸ್ಸೇ ಸಮಾಧಾನ ಇರಲ್ಲ. ಊಟ ಮಾಡಾದ್ಮೇಲೆ ಅವ್ರು ನೋಡ್ಕೊಂಡು ಬರ್ತಾರೆ ನನಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ನನಗೆ ಆ ಒಂದು ಅವ್ರು ಮಾಡ್ತಕ್ಕಂಥ ಆಶೀರ್ವಾದ ನನ್ನ ಸಂಸ್ಥೆ ಬೆಳ್ಕೊಂಡಂತ ರೂಪಾಯಿ ನಾನು ರೇಟು ತಗೊಂಡಿದ್ರಿ 765 ರೂಪಾಯಿ ಚೇರ್ ಇದು. ಅದನ್ನು ತಗೊಂಡೋಗಿ 1365 ರೂಪಾಯಿ ಫೋನ್ ಮಾಡಿಕೊಟ್ಟಿದ್ದಾನೆ. ಈಗ ಸ್ನೇಹಿತರಿಗೆ ನಮ್ಮ ಯಾವ ಸೊಸೈಟಿಲವೆ ಅಂತ ಗೊತ್ತಿಲ್ಲ. ಈಗ ಎಲ್ಲರೂ ಕೊಟ್ಟವ್ರೆ, ಇನ್ನೂ ಸುಮ್ಮನೆ ಕೂತಿದ್ದೀವಿ. ಅದನ್ನ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಕೂತಿದ್ದೀವಿ. ಅವಾಗ ಕುಮಾರಕೃಪಾದಲ್ಲಿ ಜಾರಕಿಹೊಳಿ ಏನು ಅಂತಂದ್ರೆ, ಈಗ ಯಾರೂ ಸಿಗ್ಲಿಲ್ವಾ, ನನಗೆ ಗೊತ್ತಾಗಿದೆ ಅವನ ಯೋಗ್ಯತೆ, ಯಾರೂ ಸಿಗ್ಲಿಲ್ವಾ ಹಾಗೆ ಎಂದು ಬೇರೆ ಮನೆಗೆ ಪ್ರಶ್ನೆ ಆಗಿದೆ. ಏನೋ ಒಂದು ತಪ್ಪು ಮಾಡ್ಬಿಟ್ಟು ಹಾಗೆ. ಆಮೇಲೆ ಅಲ್ಲಿಗೊಬ್ಬರು ಬೆಂಗಳೂರು ಏರಿನಲ್ಲಿ ಅಧ್ಯಕ್ಷರಾಗಿದ್ರು, KMPL ಅಧ್ಯಕ್ಷರಾಗಿದ್ರು. ಬಂದರು, ಅಣ್ಣ 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 ನೋಡೋಣ ನಿಮ್ಮ ಜನ ಎಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರಣ್ಣ, ಇವತ್ತು ಟ್ರಸ್ಟಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ ಅಂದ್ರೆ ನಾಚಿಕೆ ಆಗ್ತದೆ, ಕೇಳೋಣ ಇವನ್ನೆಲ್ಲ ಅಂತ. ಅಲ್ಲಣ್ಣ ನೀನು ನಮ್ಮ ಅದೆಲ್ಲ ಇಲ್ಲ. ನನ್ನ ಮಾತಿಗೆ ಉತ್ತರ ಕೊಟ್ಟು ನೀನು ಮುಖ ಬಂದೆ. ಹಾಗೆ ನನ್ನ ಬರಗೆ ಬರಲ್ವಾ, ಹೋಗು ಹೋಗಿ ಬರ ಹೋಗು ಅಂತ ಬಂದೆ. ಆಮೇಲೆ ಹೇಳಿ ಅಂತ ನಾನು ಕೇಳಿದ್ದೀವಿ. 2019ರಲ್ಲಿ 33 ರೂಪಾಯಿ ರೇಟ್ ಇತ್ತು. ಫೀಡ್ ರೇಟ್ ಇತ್ತು 930 ರೂಪಾಯಿ ಇತ್ತು. 23 ರೂಪಾಯಿ ಆಲ್ ರೇಟು. ಅರ್ಥ ಮಾಡಿ ದಯವಿಟ್ಟು ರೈತರು, 23 ರೂಪಾಯಿ ಆಲ್ ರೇಟು, 33 ರೂಪಾಯಿ ಆಲ್ ರೇಟು, 930 ರೂಪಾಯಿ ಫೀಡ್ ರೇಟ್ ಇತ್ತು. ನಮ್ಮ ಪಕ್ಕ ಇರತಕ್ಕಂಥವ್ರು, ನಮ್ಮ ಬೋಧಿನ ಪಕ್ಕದಲ್ಲಿ ಇರ್ತಕ್ಕಂಥವ್ರು. ಆದರೂ ಅಧಿಕಾರ ಇದ್ದಾಗ ನಮ್ಮ ದೂರ ಇರ್ತಾರೆ, ಅಧಿಕಾರಿಗಳನ್ನೆಲ್ಲ ಹೊರ ಮಾಡ್ತಿರ್ತಾರೆ. ಹಿಂಗಾಗಿದೆ ಪರಿಸ್ಥಿತಿ. ಅದಕ್ಕೆ ಇನ್ನು ಮುಂದೆ ಅದನ್ನು ಒಗ್ಗಟ್ಟಾಗಿ ಸಂಘಟನೆಯನ್ನು ಮಾಡ್ತಾ ಮುಂದಿನ ಭವಿಷ್ಯನ ನಮಗೂ ಒಂದು ಸುಲಲಿತವಾಗಿ ಕ್ಷೇತ್ರದಲ್ಲಿ ಮಾಡೋದೊಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಎಲ್ಲ ನಮ್ಮ MLAಗಳು ಇಬ್ಬರು ಕೇಳ್ಕೊಂತ ಇದ್ದೀವಿ. ಹಾಗೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಅಷ್ಟೇ ಏನಾದರೂ ಒಬ್ಬರ ಮೇಲೆ ಒಬ್ಬರು ದೇಶ ದಯವಿಟ್ಟು ಬಿಟ್ಟುಬಿಡಿ. ಒಂದು ಸುತ್ತ ನೆಲಮಂಗಲ ತಾಲೂಕಿನ ನಮ್ಮ ಅಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಓಟ್ ಕೇಳೋಕ್ಕೋಸ್ಕರ ಎಲ್ಲರನ್ನೂ ಸಭೆಯಲ್ಲಿ ಸೇರಿಸಿದ್ರು. ನಮ್ಮ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮುನ್ನಮ್ಮನವರು ಇವತ್ತು ಅವ್ರು ನಿಲ್ಲಬೇಕಾಗಿತ್ತು. ಹಿರಿಯರು ಅಂತೇಳಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರ ಮಾತು ಕೇಳಿ ಇವತ್ತು ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಯಾಕೆಂದರೆ ಉನ್ನತ ಒಳ್ಳೆಯ ವ್ಯಕ್ತಿಯನ್ನು ಆರಿಸೋಕ್ಕೋಸ್ಕರ ಬೈರೇಗೌಡರನ್ನ ಸೆಲೆಕ್ಟ್ ಮಾಡೋದು ತುಂಬ ನಮ್ಮ ತಾಲೂಕಿಗೆ ಸಂತೋಷಕರಂಥ ವಿಷಯ. ಅವರು 90% ಗೆಲ್ತಾರೆ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟು ಕೆಲಸವನ್ನು ಮಾಡಿದ್ದಾರೆ ತಾಲೂಕಿಗೆ. ಯಾಕೆಂದರೆ ನನಗೆ ಸ್ವಲ್ಪ ಇದು ಕಾರಣವಾಗಿ ಮಾತಾಡಿ ದೇವ್ರ ಒಳ್ಳೇದು ಮಾಡಪ್ಪ ನಿಂಗೆ ಅಂತ. ಯಾರು ಗೊತ್ತಿಲ್ಲ, ನೀವು ಯಾರು ಅಂತ ಮಾಡ್ತಾ ಗೊತ್ತಿಲ್ಲ. ದೇವ್ರ ಒಳ್ಳೇದು ಮಾಡಿ ಬಿಡಪ್ಪ ನಿಂಗೆ ಅಂತ ಅಂದ್ಬಿಟ್ಟು ಅದನ್ನೇ ಒಂದು ಚಾಲೆಂಜ್ ಆಗ್ತಾಯಿರೋದು. ನಮ್ಮ MP ನಾಗರಾಜ್ ಅವರು ಇದ್ರು, ಹಣ ಹಿಂಗಾಗಿದೆ, ನನ್ನ ಮುಖ್ಯಮಂತ್ರಿ ಇದ್ರು ಬಿಡಬೇಕು ಅಂತ. ಅವರು ಒಂದು ಕಾಲಂ ಸಾಕ್ಷಿ ಅವತ್ತೇ ಮುಖ್ಯಮಂತ್ರಿ ಪ್ರೋಗ್ರಾಮಲ್ಲಿ ನೆಲಮಂಗಲ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಒಂದು ಬಂತು. ಅವತ್ತು ಹೋಗಿ ಕ್ಯಾಂಪ್ ಆಫೀಸಿಗೆ ಒಂದು ಮನವಿ ಕೊಟ್ಟು ಅಲ್ಲಿಗೂ ಹೋದ ಮುಖ್ಯಮಂತ್ರಿಗಳಿಗೆ. ಅವರು ನಾನು ಗೊಚ್ಚಾಡಲ್ಲ, ಚೆನ್ನಿಗೊಪ್ಪನಿಗಿಂತ MLA ಅಲ್ಲ, ಚೆನ್ನಿಗೊಪ್ಪನವ್ರಿಗಿಂತ MLA ಅಲ್ಲ. ಅಂತ ಹುಲಿಗಳ ಕೈಯಲ್ಲಿ ರಾಜ್ಯಭಾರ ಮಾಡಿದಂತ ನಾವು ಅವತ್ತು ಯಾವ ದ್ವೇಷದ ರಾಜಕಾರಣ ಮಾಡಿದ್ದೀವಿ. ಇವತ್ತು ಅದೇನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ, ಪ್ರತಿಯೊಬ್ಬರ ಮೇಲೂ ಅಸ್ತ್ರ ಬೀಳ್ತಾರೆ. ಹಾಗಾಗಿ ಯಾರು ಕೂಡ ಈ ಒಂದು ದ್ವೇಷಗಳೇನಾದರೂ ಇದ್ರೆ ಪಕ್ಷಗಳಲ್ಲಿ ಯಾರ ಮೇಲೆ ಅವ್ರ ಮೇಲೆ ದಯವಿಟ್ಟು ಮತ್ತು ಇವತ್ತು ದೇಶದ ರಾಜಕಾರಣಿಗಳು, ರಾಷ್ಟ್ರೀಯ ರಾಜಕಾರಣಿಗಳು, ಜಿಲ್ಲಾ ರಾಜಕಾರಣಿಗಳು ಇವರಿಗೆಲ್ಲ ಇವತ್ತೇನಾದರೂ ಏನು ಮಾಡೋರೆ ನನಗೆ ಗೊತ್ತಿಲ್ಲ ಹೇಳ್ಬಿಡ್ತೀನಿ. ಅವ್ರು ಬಂದವ್ರೆ, ನಮ್ಮ ಸುರೇಶ್ ಅಣ್ಣವ್ರು ಬಂದವ್ರೆ, ನಮ್ಮ ಸುನೀಲ್ ಅಣ್ಣವರು, ಮತ್ತೆ ನಮ್ಮ ಮೋಹನ್ ಕುಮಾರ್ ಅವರು, ರಾಜಶೇಖರ್ ಅಣ್ಣವರು, ಹಿರಿಯರು, ನಮ್ಮ ಪ್ರಭು ಅವರು. ಚೀಫ್ ಮಿನಿಸ್ಟರ್ ಆಗಿದ್ರು, ಆಗ ಪ್ರಧಾನಿಗಳಾಗಿದ್ರು. ಆ ಒಂದು ಕಾಲದಲ್ಲಿ ಎರಡು ಇತ್ತು. ಇತ್ತೀಚಿನ ದಿನಗಳಲ್ಲಿ ಅವೆರಡು ಬೇರೆ ಬೇರೆ ಆಗಿದ್ದು. ಈಗ ಪುನಃ ಒಂದಾಗಿದ್ದಾವೆ. ಬಹಳ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಅದರಿಂದ ಇವತ್ತು ನಾನು ಊಟದ ಸಮಯ ಆಗ್ತದೆ, ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ.
ಯಾವುದೇ ಕಾರಣಕ್ಕೆ ಆ ರೀತಿ ಮಾಡಬಾರ್ದು. ಇರೋ ಜಾಗನೇ ಹೊಡಿಬೇಕು, ಯಾಕಂದ್ರೆ ಅವ್ರು ಸಾಕಾರ ಆಗ್ತಿದ್ದಾರೆ. ಬಡವ್ರ ಜಾಗ ಹೊಡಿಬಾರ್ದು, ಇರೋ ಜಾಗನೇ ಹೊಡೆದು ರಸ್ತೆ ಮಾಡಬೇಕೇ ಹೊರತು ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಶಾಸಕರನ್ನೆಲ್ಲ ಗಮನ ಹರಿಸಿ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಕೆಲಸ ಮಾಡಲಿ. ನಾವು ಶ್ರೀನಿವಾಸ ಮೂರ್ತಿಯವರು ಅವರಿಗೆ ಶಬಾಸ್ಗಿನ ಕೊಡ್ತೀವಿ ಮತ್ತು ಹಾರವನ್ನು ಸಹ ಅವ್ರಿಗೆ ಹಾಕ್ತೀವಿ. ದಯಮಾಡಿ ಒಳ್ಳೆಯ ಕೆಲಸ ಮಾಡಲಿ, ಯಾರ ಬಗ್ಗೆನೂ ಅಪಪ್ರಚಾರ ಮತ್ತು ದೇಶದ ರಾಜಕಾರಣ ಮಾಡಬೇಕು. ಬಡವರ ರೈತರಿಂದ ಹೋಗ್ತಾವೆ. ಯಾವುದೇ ಕಾರಣಕ್ಕೆ ಆ ರೀತಿ ಆಗಲ್ಲ. ಬಡವ್ರ ಪರವಾಗಿ ನಾವಿದ್ದೀವಿ, ಬಡವ್ರ ಪರವಾಗಿ ಯಾರಿಗೆ ಅನ್ಯಾಯ ಆದರೂ ನಾವು ಹೋರಾಟವನ್ನು ಮಾಡಬೇಕು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಧನ್ಯವಾದಗಳು. ಆದರೂ ಇಲ್ಲದಂಗೆ ಇವತ್ತು ನಾವು ಈಗಾಗಲೇ ಬಜೆಟ್ನಿಂದ ಹಾವು ಥರ ಈಗಾಗಲೇ 4 ವರ್ಷದಿಂದ ನಾವು ಅನುಭವಿಸ್ತಾ ಬಂದಿದ್ದೀವಿ. ಇವತ್ತು ಈಗಾಗಲೇ ಹೇಳಿದ್ರು, ತಮ್ಮ ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. 5 ಸಾರಿ ಅವರು ನಿರ್ದೇಶಕರಾಗಿ ಇದೇ ತರ ಬೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ಕೊಂಡು ಬಂದಿದೆ. ಒಂದು ₹10 received on PhonePe. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಆಗಲಿಲ್ಲ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಅವತ್ತು ನಾನು ಮೈಕ್ ಮಾತಾಡಿದ್ದು ಇವತ್ತು ನಿಜ ಆಗಿದೆ. ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗರ್ವಾಗಿದೆ. ನಮ್ಮ ಎಲ್ಲ ಪಂಚಾಯತಿಗಳು ಎಷ್ಟು ಪ್ರಭಾವ ಬೀರಿದೆ ಇದ್ರ ಬಗ್ಗೆ, ದ್ವೇಷದ ರಾಜಕಾರಣದ ಬಗ್ಗೆ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಮಾಧ್ಯಮದವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರೋದು. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬರು ತಪ್ಪು ಮಾಡಿದ್ರು ಅಂತ ನಮ್ಮಲ್ಲಿ ವೈಷಮ್ಯ ಬಂದು ಇನ್ಯಾರಿಗೂ ಅಧಿಕಾರ ಬಂದ, ಅದು ಅಧಿಕಾರ ಹೋಯ್ತು. ಇವತ್ತೇನು 10 ಜನ ಕೂತ್ಕೊಂಡು ಮಾತಾಡ್ತೀವಿ, ಆ ಮಾತಂತೆ ನಡ್ಕೊಳ್ತಕ್ಕಂಥದ್ದು ನಾವು ತಳಮಟ್ಟದಿಂದಲೂ ಬೆಳೆಸ್ಕೊಂಡ್ಬರ್ಬೇಕು. ಒಂದು